ನಮ್ಮ ಜೀವನ ಅಂತ್ಯವಾದರೆ ನಂತರ ಏನು? ಇವೆಲ್ಲವೂ ಭಾಳಷ್ಟು ಜನರಿಗೆ ನಿಗೂಢವಾಗಿ ರಹಸ್ಯವಾಗಿ ಕಾಣಿಸ್ತವೆ. ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ. ನಾವು ಯಾವ ಆಲೋಚನೆಗೆ ಒಳಗಾಗ್ತೀವಿ, ಏನನ್ನು ಯೋಚನೆ ಮಾಡ್ತೀವಿ, ಅದೇ ರೀತಿಯಲ್ಲಿ ನಮ್ಮ ಜೀವನ ರೂಪುಗೊಳ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಾವು ಹೇಳೋದಾದರೆ ನಮ್ಮ ಹುಟ್ಟಿನಿಂದ ಬದುಕಿನವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ದುಃಖಕ್ಕೆ ಒಳಗಾಗ್ತಾ ಇರ್ತೀವಿ. ಕೊನೆಗೆ ಅಂತ್ಯವಾಗುವುದು ದುಃಖದಿಂದಲೇ. ಈ ದುಃಖ ಎಲ್ಲರಿಗೂ ಇರಬೇಕು, ಇರುವಂಥದ್ದಾಗಿರಬೇಕು. ಭಾರತೀಯರಿಗೂ ಇರಬೇಕು, ಪಾಕಿಸ್ತಾನದವ್ರಿಗೂ ಇರಬೇಕು, ಅಮೆರಿಕದವ್ರಿಗೂ ಇರಬೇಕು, ಬ್ರೆಜಿಲ್ ಅವ್ರಿಗೂ ಇರಬೇಕು. ನನ್ನ ಸಮಸ್ಯೆಗೆ ನಾನೇ ಕಾರಣ, ನನ್ನ ದುಃಖಕ್ಕೆ ನಾನೇ ಕಾರಣ. ಆದರೆ ಎಲ್ಲ ಕಾಲದಲ್ಲೂ ನಾವು ಹೇಳುವುದು ಬೇರೆಯವ್ರ ಮೇಲೆ ತೋರಿಸ್ತಾ ಇದ್ದೀವಿ. ನಮ್ಮ ಹುಟ್ಟೆ ಅಳುವಿನಿಂದ ಪ್ರಾರಂಭ. ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳಿಗೂ ಅವರ ತಾಯಿಯೇ ಶ್ರೇಷ್ಠ. ನಿಮಗೆ ನಿಮ್ಮ ತಾಯಿ ಶ್ರೇಷ್ಠ, ನನಗೆ ನನ್ನ ತಾಯಿ ಶ್ರೇಷ್ಠ. ತುಂಬ ಪುಣ್ಯವಂತರಾಗಿದ್ದರೆ 2 ನಿಮಿಷದಲ್ಲಿ ಜ್ಞಾನೋದಯ ಆಗುತ್ತೆ. ಆ ಪುಣ್ಯವನ್ನು ಸಂಪಾದನೆ ಮಾಡುವ ಮಾರ್ಗಗಳಿದ್ದಾವೆ. ಗಣೇಶ್ ಕಾಸರಗೋಡವರಿಗೆ ಜ್ಞಾನೋದಯ ಆಯಿತು ಅಂದರೆ ಜಗತ್ತಿನಲ್ಲಿರುವ ಎಲ್ಲ ದೇವತೆಗಳು ನಿಮಗೆ ನಮಸ್ಕಾರ ಮಾಡ್ತಾರೆ. ಮನುಷ್ಯರಿಗೆ ಮಾತ್ರ ನಗು ಮತ್ತು ದುಃಖ ಎರಡೂ ಆಗುತ್ತೆ. ಸುಖ ದುಃಖ ಎರಡನ್ನೂ ಅನುಭವಿಸುವಂಥ ಶಕ್ತಿ ಇರೋದು ಮನುಷ್ಯರಿಗೆ ಮಾತ್ರ. ಕೋಪ ಹೆಚ್ಚಾದಷ್ಟು ಕೆಟ್ಟ ಜನ್ಮಗಳು ಜಾಸ್ತಿ ಜಾಸ್ತಿ ಆಗುತ್ತೆ. ಯಾವುದಕ್ಕೆ ಆರಂಭ ಇರೋದಿಲ್ವೋ ಅದಕ್ಕೆ ಅಂತ್ಯ ಇರೋದಿಲ್ಲ. ಈ ಪ್ರಪಂಚವಾದ ಆದಿ ಮತ್ತು ಅಂತ್ಯವನ್ನು ನೀವು ಹುಡುಕಿ ಹೊರಟ್ರೆ ಮಾನಸಿಕವಾಗಿ ಅಸ್ವಸ್ಥರಾಗ್ತೀರಿ. ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಬದುಕುವುದು ಹೇಗೆ? ಎಲ್ಲರಿಗೂ ಬೇಕು ಸರ್. ಭಾಳ ಸರಳ. ಈ 4 ಅಳವಡಿಸ್ಕೊಂಡ್ರೆ ಸಾವು ಕೂಡ ಸುಖವಾಗಿರುತ್ತೆ. ಯಾವಾಗ ನಿಮ್ಮಲ್ಲಿ ಎಲ್ಲವೂ ಕಡಿಮೆ ಇರುತ್ತೆ ನೀವು ಸುಖವಾಗಿರ್ತೀರಿ. ಯಾವಾಗ ಎಲ್ಲವೂ ಹೆಚ್ಚಾಗಿರುತ್ತೆ ನೀವು ಭಾಳ ದುಃಖದಲ್ಲಿರ್ತೀರಿ. ತುಂಬ ದುಡ್ಡು ಮಾಡಿರೋರಿಗೆ ಅದು ಕಾಪಾಡೋಷ್ಟರಲ್ಲಿ ಅವ್ರಿಗೆ ನಿದ್ದೆ ಬರಲ್ಲ. ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡಿ ಮಲಗ್ತಾರಲ್ಲ, ಅವರ ನೆಮ್ಮದಿಯ ನಿದ್ರೆ ಅತಿ ಶ್ರೀಮಂತರಿಗೆ ಯಾವತ್ತೂ ಬಂದಿರೋದಿಲ್ಲ. ಯಾರು ಪರಿಹಾರ ಕೊಡ್ತಾರ? ನಮ್ಮ ಸಾವನ್ನು ನಿಲ್ಲಿಸುವಂಥ ಶಕ್ತಿ ಯಾರು ಹಿಂದೆಯೂ ಇಲ್ಲ, ಮುಂದೆಯೂ ಇಲ್ಲ. ಈ 4 ಸಮಸ್ಯೆಗಳಿಗೆ ಕಾರಣ ನಮ್ಮ ಮನಸ್ಸೇ, ನಮ್ಮ ಅಜ್ಞಾನವೇ ಕಾರಣವಾಗಿರುತ್ತೆ. ಅನುಕೂಲಸ್ಥನಾಗಿದ್ದು ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಲ್ಲ ಅಂದರೆ ಅವರೇ ಅಸ್ಪೃಶ್ಯರು ಅಂತ ಹೇಳ್ತಾರೆ. ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಿ ಅಂದರೆ ನಾವೇ ಅಸ್ಪೃಶ್ಯರು. ಬುದ್ಧರು ಹೇಳ್ತಾರೆ, ನೀನು ಬಿಕ್ಕುಗಳೆಲ್ಲ ಸನ್ಯಾಸಿಗಳೆಲ್ಲರೂ ಒಂದು ಹೆಣ್ಣು ಮಗಳ ಮುಖವನ್ನು ನೋಡಿ ನೀವು ಮಾತಾಡ್ತಾರೆ. ಅವರನ್ನು ತಾಯಿಯೆಂದು ಭಾವಿಸಿ ತಾಯಿಯ ಗೌರವವನ್ನು ಕೊಟ್ಟು ತಾಯಿ ಜೊತೆ ಹೇಗೆ ಮಾತಾಡ್ತೀರಾ ಆ ರೀತಿ ನೀವು ಮಾತಾಡಬೇಕು. ನಮಸ್ಕಾರ. ಗಣೇಶ್ ಕಾಸರಗೋಡು. ಒಂದು ವಿಚಿತ್ರವಾದ ಸಂದರ್ಭದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ನನ್ನ 45 ವರ್ಷಗಳ ಸಿನಿಮಾ ಜರ್ನಲಿಸಮ್ನಲ್ಲಿ ಹೀಗೆ ಪ್ರಥಮ ಬಾರಿಗೆ ಒಂದು ಆಧ್ಯಾತ್ಮಿಕವಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಸಂದರ್ಶನದಲ್ಲಿ ಕೂತ್ಕೊಂಡಿದ್ದೀನಿ. ತುಂಬ ಜನ ನನ್ನ ಗೆಳೆಯರು ನಗ್ಬಹುದೋ ಏನೋ ಗೊತ್ತಿಲ್ಲ, ಏನೇ ಸಿನಿಮಾ ಬಿಟ್ಟು ಇಲ್ಲೆಲ್ಲೋ ಬಂದಿದ್ದೇನೆ ಅಂತೇಳಿ. ಆದರೆ ಇದರ ಮಹತ್ವ ನನಗೆ ಅರಿವಾಗಿರೋದ್ರಿಂದ ಆ ಮಹತ್ವದ ಒಂದು ಸಂದರ್ಶನಕ್ಕಾಗಿ ನಾನು ಕೂತ್ಕೊಂಡಿದ್ದೀನಿ. ನನ್ನ ಪಕ್ಕದಲ್ಲಿ ನನ್ನ ಎದುರು ಕೂತ್ಕೊಂಡವರ ಸಂದರ್ಶನ ಮಾಡುವಂಥ ಯೋಗ್ಯತೆ ಇದೆಯೋ ನನಗೆ ಅಂತ ಗೊತ್ತಿಲ್ಲ, ಆದರೆ ಒಂದು ಹಂತದ ಧೈರ್ಯ ಮಾಡಿ ಕೂತ್ಕೊಂಡಿದ್ದೀನಿ. ಗುರುಗಳ ಹೆಸರು ಬಂತೆ ಬೋಧಿದತ್ತ ಗುರುಗಳು ಅಂತೇಳಿ. ಬಂತೆ ಬೋಧಿದತ್ತ ಗುರುಗಳು ಇವರು ನಳಂದ ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿಗಳು. ಈವರೆಗೆ ನಾನು ಇವರು ವಿಷ್ಣುವರ್ಧನ್, ಇವರು ಡಾಕ್ಟರ್ ರಾಜ್ಕುಮಾರ್, ಇವರು ಹಂಸಲೇಖ ಅಂಥೇಳಿ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದು ರೂಟೇ ಬೇರೆ. ನೀವು ತಮಾಷೆ ಮಾಡ್ತಿರೋ ಏನೋ ಅಂತ ಗೊತ್ತಿಲ್ಲ. ತುಂಬ ಸರಳವಾದ ಕನ್ನಡದಲ್ಲಿ ಗಹನವಾದ ವಿಷಯವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ. ನಮ್ಮ ಗುರುಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರನ್ನು ಆದರದಿಂದ ತುಂಬ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮ್ಮ ಹತ್ರ ಸಿನಿಮಾದ ಬಗ್ಗೆ ಮಾತಾಡೋಂಗಿಲ್ಲ. ಸೊ ನನಗೆ ಕಾಡೋ ಪ್ರಶ್ನೆ ಅಂತ ಸರ್, ಈ ಬದುಕು ಇದೆಯಲ್ಲ ಸರ್, ಬದುಕು ಜೀವನ ಯಾಕೆ ಈ ಜೀವನ ಇಲ್ಲ, ಯಾಕೆ ನಮಗೆ ಈ ಬದುಕು ಬಂತು, ಯಾಕೆ ಈ ಜೀವನ ನಾವು ಕಂಟಿನ್ಯೂ ಮಾಡ್ತಾ ಇದ್ದಾರೆ? ಒಂದು 50 ವರ್ಷ, ಒಂದು 80 ವರ್ಷ, ಒಂದು 100 ವರ್ಷ, 120 ವರ್ಷ ಆಗುತ್ತಾ? ಬದುಕು ಸಾಧ್ಯನಾ? ಈ ಜೀವನ ಅಂದರೆ ಏನು ಅಂತ ನನ್ನ ಮೂಲಭೂತವಾದ ಪ್ರಶ್ನೆ. ನೀವು ಅದನ್ನು ಸರಳವಾಗಿ ನನಗೆ ಹೇಳಲಿಕ್ಕೆ ಹೊರಟ್ರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಡೀ ಜಗತ್ತಿನಲ್ಲಿ
ಹಿಂದೆಯೂ ಈಗಲೂ ಹಾಗೂ ಮುಂದೆಯೂ ಮನುಷ್ಯರು, ಪ್ರಾಣಿಗಳು, ಪಶು ಪಕ್ಷಿ, ಕ್ರಿಮಿಕೀಟಗಳು ಎಲ್ಲವೂ ಕೂಡ ಜನ್ಮ ತಾಳ್ತಾ ಹೋಗ್ತವೆ. ಓಕೆ. ಆದರೆ ಹೆಚ್ಚಿನ ಜನರಿಗೆ ಅಥವಾ ಮನುಷ್ಯರಿಗೆ ಅವರ ಜೀವನದ ಉದ್ದೇಶ ಅಥವಾ ಗುರಿ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ನಾವು ಯಾವ ಕಾರಣಕ್ಕಾಗಿ ಹುಟ್ಟಿದ್ದೇವೆ, ನಮ್ಮ ಜೀವನ ಯಾಕೆ ಈ ರೀತಿ ನಡೀತಾ ಇದೆ, ನಮ್ಮ ಜೀವನ ಅಂತ್ಯವಾದರೆ ನಂತರ ಏನು, ಇವೆಲ್ಲವೂ ಭಾಳಷ್ಟು ಜನರಿಗೆ ನಿಗೂಢವಾಗಿ ರಹಸ್ಯವಾಗಿ ಕಾಣಿಸ್ತಾ ಇರುತ್ತೆ. ಭಾಳ ಸರಳವಾಗಿ ಹೇಳೋದಾದರೆ, ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ. ನಾವು ಯಾವ ಆಲೋಚನೆಗೆ ಒಳಗಾಗ್ತೀವಿ, ಏನನ್ನು ಯೋಚನೆ ಮಾಡ್ತೀವಿ, ಅದೇ ರೀತಿಯಲ್ಲಿ ನಮ್ಮ ಜೀವನ ರೂಪುಗೊಳ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಾವು ಹೇಳೋದಾದರೆ, ನಮ್ಮ ಹುಟ್ಟಿನಿಂದ ಬದುಕಿನವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ದುಃಖಕ್ಕೆ ಒಳಗಾಗ್ತಾ ಇರ್ತೀವಿ. ನಮ್ಮ ಈ ಜೀವನದ ಉದ್ದೇಶವೇ ದುಃಖವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಿ ಜ್ಞಾನೋದಯನ ಪಡೆದು ಮತ್ತೆಂದು ಹುಟ್ಟದೇ ಇರುವಂತಹ, ಮತ್ತೆಂದು ಸಾಯದೇ ಇರುವಂತಹ, ಅಂದರೆ ಮನುಷ್ಯರ, ಅಂದರೆ ನಮ್ಮೆಲ್ಲ ಸಮಸ್ಯೆಗಳು ಹುಟ್ಟು ಸಾವಿನ ಮಧ್ಯೆ ಇರುತ್ತೆ. ಯಾವಾಗ ನಾವು ಜ್ಞಾನೋದಯವನ್ನು ಪಡಿತೀವಿ ಮತ್ತೆ ಹುಟ್ಟುವುದಿಲ್ಲ, ಯಾವಾಗ ಹುಟ್ಟುವುದಿಲ್ಲ ಅವರಿಗೆ ಮತ್ತೆ ಸಾವಿರೋದಿಲ್ಲ. ಸಮಸ್ಯೆಗಳು ಬರುವುದು ಹುಟ್ಟು ಸಾವುಗಳ ಮಧ್ಯೆ. ನಾವು ಯಾವಾಗ ಜ್ಞಾನೋದಯವನ್ನು ಪಡೆದು ಹುಟ್ಟು ಸಾವಿನಿಂದ ಆಚೆ ಹೋಗ್ತೀವಿ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ದುಃಖಗಳಿಂದ ಹೊರಬರ್ತೀವಿ. ಈ ಸತ್ಯವನ್ನು ತಿಳಿದಾಗ ನಮಗೆ ಜ್ಞಾನೋದಯವು ಬಹಳ ಮುಖ್ಯ. ನಮ್ಮ ಜೀವನದ ಬಹಳ ದೊಡ್ಡ ಉದ್ದೇಶ ಏನು ಅಂತಂದರೆ ಜ್ಞಾನೋದಯ ಪಡೆಯೋದು. ಆದರೆ ಮನುಷ್ಯನ ಆಲೋಚನೆಗಳು ಬಹಳ ಸಂಕೀರ್ಣತೆಗಳಿಂದ ಒಳಗೊಂಡಿರೋ ಕಾರಣಕ್ಕಾಗಿ ಮನುಷ್ಯ ತನ್ನ ಜೀವನವನ್ನು ಬಹಳ ಕಷ್ಟದಿಂದ ಕೂಡುವಾಗ ಮಾಡಿಕೊಡ್ತಾನೆ. ಜೀವನ ಭಾಳ ಸರಳವಾಗಿದೆ, ಆದರೆ ನಮ್ಮ ಆಲೋಚನೆಗಳು ನಮ್ಮನ್ನು ಕಷ್ಟಕ್ಕೆ, ದುಃಖಕ್ಕೆ ಈಡು ಮಾಡ್ತಾ ಹೋಗ್ತವೆ. ತುಂಬ ಸರಳವಾಗಿ ಹೇಳಿದ್ದೀರಿ, ಅರ್ಥವಾಗಿದೆ. ನಮ್ಮ ವೀಕ್ಷಕರಿಗೂ ಅದು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಲಾಸ್ಟಿಗೆ ಒಂದು ದುಃಖ ಅಂತ ಪದ ಹೇಳಿದ್ರಿ. ಹೌದು. ದುಃಖ ಅಂದರೆ ಏನು? ಸಾಮಾನ್ಯವಾಗಿ ನಾನು ಎಲ್ಲೇ ಇದಕ್ಕೆ ಹೇಳಿದ್ರೆ ದುಃಖ ಆಗಿದೆಪ್ಪ, ತುಂಬ ಬೇಜಾರಾಗಿದೆ, ಯಾಕೋ ಜೀವನ, ಹಾಗೆ ಹೀಗೆ ಎಲ್ಲ ಮಾತಾಡ್ಕೊಳ್ತಾರೆ. ಏನಿದು ದುಃಖ ಅಂದರೆ? ದುಃಖ ಅನ್ನುವುದು ಮಾನಸಿಕ ಸ್ಥಿತಿ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಅನ್ಸ್ಯಾಟಿಸ್ಫ್ಯಾಕ್ಟರಿನೆಸ್ ಅಂತೇಳಿ. ಸಾಮಾನ್ಯವಾಗಿ ಸಂತೋಷದಿಂದ ಪ್ರಾರಂಭವಾಗುವುದು ಕೊನೆಗೆ ಅಂತ್ಯವಾಗುವುದು ದುಃಖದಿಂದಲೇ. ಉದಾಹರಣೆಗೆ ನಮ್ಮ ಜನ್ಮ, ನಾವು ಜನ್ಮ ತಾಳುವಾಗ ಎಲ್ಲರಿಗೂ ಸಂತೋಷವಾಗಿರುತ್ತೆ, ನಾವು ಸಾಯುವಾಗ ಎಲ್ಲರಿಗೂ ದುಃಖ ಇರುತ್ತೆ. ಈ ದುಃಖ ಅಂತ ಹೇಳಿದ್ರೆ ಮನಸ್ಸಿಗೆ ಬೇಸರವನ್ನು ತರುವಂಥದ್ದು. ದುಃಖ, ಸಮಸ್ಯೆ, ಸಂಕಷ್ಟಗಳು ಮತ್ತು ನೇರವಾಗಿ ಹೇಳೋದಾದರೆ ಇದು ಯಾಕೆ ಬೇಕು ಅನ್ನುವಂಥ ಪರಿಸ್ಥಿತಿ. ಎಷ್ಟೇ ದೊಡ್ಡವರಾಗಿ ಬೆಳೆದ್ರು, ಎಷ್ಟೇ ಶ್ರೀಮಂತರಾದರು, ಯಾವುದೇ ರೀತಿಯ ಸಾಧನೆ ಮಾಡಿದ್ರು ಅಂತ್ಯ ಎಲ್ಲರಿಗೂ ಭಾಳ ದುಃಖವನ್ನು ತರುವಂಥದ್ದು. ದುಃಖ ಅನ್ನೋದನ್ನು ಭಾಳ ವಿಶಾಲವಾದ ಪದ. ದುಃಖ ಅನ್ನೋದನ್ನು ಒಂದೇ ಬಾರಿ ಅದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ದುಃಖ ಅಂದರೆ ಉದಾಹರಣೆಗೆ ಹೇಳೋದಾದರೆ, ಈ ದುಃಖ, ಸಮಸ್ಯೆ, ಸಂಕಷ್ಟಗಳು ಸಾರ್ವತ್ರಿಕ, ಸಾರ್ವಜನಿಕ. ಹೌದು ಹೌದು. ಸಾರ್ವತ್ರಿಕ ಮತ್ತು ಸಾರ್ವಜನಿಕ. ಈ ದುಃಖವನ್ನು ನಾವು ಯಾವ ರೀತಿ ವಿವರಣೆ ಕೊಡ್ತೀವಿ ಅಂತಂದರೆ, ಈ ದುಃಖ ಎಲ್ಲರಿಗೂ ಇರಬೇಕು, ಇರುವಂಥದ್ದಾಗಿರಬೇಕು. ಭಾರತೀಯರಿಗೂ ಇರಬೇಕು, ಪಾಕಿಸ್ತಾನದವ್ರಿಗೂ ಇರಬೇಕು, ಅಮೇರಿಕಾದವ್ರಿಗೂ ಇರಬೇಕು, ಬ್ರೆಜಿಲ್ ಅವ್ರಿಗೂ ಇರಬೇಕು. ಈ ಭೂಮಿ ಮೇಲೆ ಹುಟ್ಟಿರುವ ಎಲ್ಲ ಮನುಷ್ಯರಿಗೂ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆಗಳನ್ನು ದುಃಖ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಸಫರಿಂಗ್ ಅಂತ ಹೇಳ್ತೀವಿ. ಈ ಸಮಸ್ಯೆಗಳು ನಾವಾಗೇ ಮಾಡ್ಕೊಂಡು ಬಂದರೂ ಕೂಡ ನಾವಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಹೋಗ್ತೀವಿ. ನನ್ನ ಸಮಸ್ಯೆಗೆ ನಾನೇ ಕಾರಣ, ನನ್ನ ದುಃಖಕ್ಕೆ ನಾನೇ ಕಾರಣ. ಆದರೆ ಎಲ್ಲ ಕಾಲದಲ್ಲೂ ನಾವು ಹೇಳುವುದು ಬೇರೆಯವ್ರ ಮೇಲೆ ತೋರಿಸ್ತಾ ಇದ್ದೀವಿ. ಅವರಿಂದ ಹೀಗಾಯಿತು, ಇವರಿಂದ ಹೀಗಾಯಿತು. ಈ ದುಃಖಗಳಿಗೆ ಕಾರಣ ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನ. ಆ ದುಃಖಗಳಿಗೆ ಬಹಳ ರೀತಿಯ ಬೇರೆ ಬೇರೆ ಆಯಾಮಗಳಿವೆ. ಆ ದುಃಖಗಳಲ್ಲಿ 8 ರೀತಿಯ ದುಃಖಗಳಿವೆ. ಈ 8 ರೀತಿಯ ದುಃಖಗಳು ಯಾವ ಜನಾಂಗ, ಯಾವ ಧರ್ಮದಲ್ಲಾದರೂ ಹುಟ್ಟಿರಲಿ, ಯಾವ ಭಾಷೆ, ಯಾವ ರಾಜ್ಯದಲ್ಲಾದರೂ ಆಗಿರಲಿ, ಎಲ್ಲೇ ಹುಟ್ಟಿದ್ರು ಈ 8 ರೀತಿಯ ದುಃಖಗಳು ಎಲ್ಲರಿಗೂ ಸಮಸ್ಯೆಯಾಗಿ ಕಾಡ್ತವೆ. ಇದಕ್ಕೆ ಕಾರಣ ನಮ್ಮ ಮನಸ್ಸೇ. ಅಜ್ಞಾನದಿಂದ ತುಂಬಿರೋ ನಮ್ಮ ಮನಸ್ಸೇ ನಮ್ಮ ದುಃಖಕ್ಕೆ ಕಾರಣ. ಇದರಿಂದ ಪಾರಾಗಲಿಕ್ಕೆ ಏನಾದರೂ ಒಂದು ದಾರಿ ಇದೆಯಾ? ಶಾರ್ಟ್ ಕಟ್ ಆಗಿ ಅನ್ನೋ ಅಥವಾ ಲಾಂಗ್ ರೂಟ್ ಏನಾದರೂ?
ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅದು ಶಾರ್ಟ್ ಲಾಂಗ್ ಅಂತ ಗೊತ್ತಾಗುತ್ತೆ. ಓಕೆ. ಈಗ ಕೆಲವರಿಗೆ ಈ ಜನ್ಮದಲ್ಲಿ ಈಗ ಸಂದರ್ಭಕ್ಕೆ ತಾತ್ಕಾಲಿಕ ಪರಿಹಾರ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡುವಂಥ ಒಂದು ಗುಂಪಾದರೆ, ನನಗೆ ಇನ್ನೆಂದಿಗೂ ಈ ದುಃಖಗಳು ಬೇಡ, ಸಮಸ್ಯೆಗಳೇ ಬೇಡವೇ ಬೇಡ ಅಂತ ಯೋಚನೆ ಮಾಡುವಂಥ ಒಂದು ಗುಂಪಿದೆ. ಉದಾಹರಣೆಗೆ ನಾನಾಗಲೇ ಹೇಳಿದೆ 8 ರೀತಿಯ ದುಃಖಗಳು ಅಂತ ಹೇಳಿದೆ. 8 ರೀತಿಯ ದುಃಖಗಳು ನೋಡಿ. ಈ ದುಃಖಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಎಡವಿರೋದ್ರಿಂದ ನಮಗೆ ದುಃಖ ನಿರಂತರವಾಗಿ ನಡೀತಾ ಇದೆ. ಉದಾಹರಣೆಗೆ 8 ರೀತಿಯ ದುಃಖದಲ್ಲಿ ಮೊದಲನೇ ದುಃಖವನ್ನು ತಗೊಳ್ತೀನಿ. ಅದು ಬಹಳ ತುಂಬ ವಿಶಾಲವಾದದ್ದು, ಎಲ್ಲರಿಗೂ ಕಾಡುವಂಥದ್ದು. ಆದರೆ ಆ ದುಃಖ ನನಗಿದೆ ಅಂತ ಅನಿಸೋದಿಲ್ಲ, ಆದರೆ ಅಲ್ಲಿ ದುಃಖ ಇರುತ್ತೆ. ಉದಾಹರಣೆಗೆ ಹುಟ್ಟು ದುಃಖ, ದುಃಖ ಅರಿಯ ಸಚ್ಚಾನಿ ಅಂತ ಪಾಲಿನಲ್ಲಿ ಹೇಳ್ತೀವಿ. ದುಃಖ ಶೇಷ ಸತ್ಯ ಅಂತ. ದುಃಖದಲ್ಲಿ 8 ರೀತಿಯ ದುಃಖಗಳಲ್ಲಿ ಅದ್ರ ಮೊದಲನೇ ತಗೊಂಡ್ರೆ ಹುಟ್ಟು ದುಃಖ, ಬರ್ತ್ ಇಟ್ ಸೆಲ್ಫ್ ಇಸ್ ಸಫರಿಂಗ್. ನಮ್ಮ ಜನ್ಮವೇ ದುಃಖ ಅಂತೇಳಿ ಹೇಳುವಂಥದ್ದು. ಹೇಗೆ ದುಃಖ ಆಗೋಕ್ಕೆ ಸಾಧ್ಯ? ನಿಮ್ಮ ಜನ್ಮ ನನ್ನ ಜನ್ಮ ದುಃಖ ಆಗೋಕ್ಕೆ ಹೇಗೆ ಸಾಧ್ಯ? ಈಗ ನೀವಾಗಲಿ ನಾನಾಗಲಿ ಹುಟ್ಟಿದಾಗ ನಗ್ತಿದ್ವಾ ಅಥವಾ ಅಳ್ತಿದ್ವಾ? ಅಳುವುದಲ್ವಾ? ನಮ್ಮ ಹುಟ್ಟೆ ಅಳುವಿನಿಂದ ಪ್ರಾರಂಭ ಆಗುತ್ತೆ. ಮತ್ತೆ ನಾವು ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಬುದ್ಧರು ಹೇಳಿದಾಗೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳಿಗೂ ಅವರ ತಾಯಿಯೇ ಶ್ರೇಷ್ಠ. ನಿಮಗೆ ನಿಮ್ಮ ತಾಯಿ ಶ್ರೇಷ್ಠ, ನನಗೆ ನನ್ನ ತಾಯಿ ಶ್ರೇಷ್ಠ. ಅದು ಎಂದೆಂದಿಗೂ ಇರುವಂಥ ಸತ್ಯ. ಆದರೆ ನಾನು ಎಲ್ಲರಿಗಿಂತನೂ ಹೆಚ್ಚು ಗೌರವ ಕೊಡುವ ನನ್ನ ತಾಯಿಗೆ ನಾನು ಹುಟ್ಟಿದಾಗ ನೋವಿರುತ್ತಾ ಇಲ್ವಾ? ಈ ವೈಜ್ಞಾನಿಕ ಸಮೀಕ್ಷೆ ಏನು ಹೇಳುತ್ತೆ, ವೈದ್ಯಕೀಯ ಮೆಡಿಕಲ್ನಲ್ಲಿ, ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಾರೆ ಅಂತಂದರೆ ದೇಹದಲ್ಲಿರುವ 200 ಮೂಳೆಗಳಲ್ಲಿ 57 ಮೂಳೆಗಳು ಮುರಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವು ನಾನು ಹುಟ್ಟುವಾಗ ನನ್ನ ತಾಯಿ ಕೊಟ್ಟಿರ್ತೀನಿ. ನೋಡಿ, ನಮ್ಮ ಜೀವನ ಪ್ರಾರಂಭವಾಗುವುದೇ ದುಃಖದಿಂದ. ನಾವು ಅದನ್ನು ಅಲ್ಲೇ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದಿಲ್ಲ. ಈಗ ನಾವು ಹುಟ್ಟಿ ಇಷ್ಟು ವರ್ಷಗಳು ಬೆಳೆದಿದ್ದೀವಿ. ನನ್ನ ಹುಟ್ಟು ನನಗೂ ದುಃಖದಿಂದ ಪ್ರಾರಂಭ ಆಗಿದೆ, ಜೊತೆಗೆ ನನ್ನ ತಾಯಿಗೆ ಅತಿ ಹೆಚ್ಚು ನೋವನ್ನು ಕೊಟ್ಟು ನಾನು ಹುಟ್ಟಿದ್ದೇನೆ. ತಾಯಿಗೆ ಸಂತೋಷ ಆಗ್ತಾ ಇರ್ತಾ ಮನಸ್ಸಿನಲ್ಲಿ, ನನಗೆ ಮಗನೋ ಮಗಳು ಹುಡ್ತಾ ಇದೆ ಅಂತೇಳಿ ಸಂತೋಷ ಇರುತ್ತೆ ಮಾನಸಿಕವಾಗಿ. ಆದರೆ ದೈಹಿಕವಾಗಿ 57 ಮೂಳೆಗಳು ಮುರಿದ್ರೆ ಎಷ್ಟು ನೋವಾಗುತ್ತೆ, ಅಷ್ಟು ನೋವನ್ನು ನನ್ನ ತಾಯಿಗೆ ಕೊಟ್ಟು ಹುಟ್ಟಿದ್ದೀನಿ ಅಂತಂದರೆ ನನ್ನ ಹುಟ್ಟು ದುಃಖದಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭವಾದರೆ ವಯಸ್ಸಾಗುವುದು ದುಃಖ. ಒಪ್ಕೊಳ್ತೀರಾ? ವಯಸ್ಸಾಗುವುದು, ವಯಸ್ಸಾಗ್ತಾ ಆಗ್ತಾ 70-80 ವರ್ಷ ಆದರೆ ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ನೋವು. ಅದು ಒಂದು ಸಣ್ಣ ಉದಾಹರಣೆ. ಇನ್ನು 90-100 ವರ್ಷ ಏನಾದ್ರು ಆದರೆ ಮಲಗಿದ್ರೆ ಏಳ್ಸಕ್ಕೆ 4 ಜನ ಬೇಕು, ಎದ್ದವ್ರನ್ನ ಮತ್ತೆ ಮಲಗಿಸ್ಬೇಕಾದ್ರೆ 4 ಜನ ಬೇಕು. ಆ ಪರಿಸ್ಥಿತಿ. ವಯಸ್ಸಾಗುವುದು ದುಃಖ, ರೋಗ ಬರುವುದು ದುಃಖ, ಸಾವು ದುಃಖ, ಅಪ್ರಿಯರ ಒಡನಾಟ ದುಃಖ. ಬಹುಶಃ ಇದು ನಿಮಗೆ ಬಹಳ ಹೆಚ್ಚು ಅನುಭವ ಆಗಿದೆ. ಅಪ್ರಿಯರ ಒಡನಾಟ ದುಃಖ. ನನಗಿಂತ ಹಿರಿಯರು, ನಿಮ್ಮ ಅನುಭವದಷ್ಟು ವಯಸ್ಸು ನನಗಾಗಿಲ್ಲ, ಹಾಗಾಗಿ ಅಪ್ರಿಯರ ಒಡನಾಟ ದುಃಖ, ಪ್ರಿಯರ ವಿಯೋಗ ದುಃಖ, ಬಯಸಿದ್ದು ದೊರೆಯದಿದ್ದಾಗ ದುಃಖ. ಈ 7ನೇ ದುಃಖ ಇದೆಯಲ್ಲ, ಬಯಸಿದ್ದು ದೊರೆಯದಿದ್ದಾಗ ದುಃಖ ಅನ್ನೋದಿದೆಯಲ್ಲ, ದಿವಸಕ್ಕೆ ಒಂದು 100 ಬಾರಿ ಈ ದುಃಖಕ್ಕೆ ಒಳಗಾಗ್ತೀವಿ. ನಮಗೇನು ದುಃಖ ಅಂದರೆ ಕಣ್ಣಲ್ಲಿ ನೀರು ಬರಬೇಕು ಅಂತೇನಿಲ್ಲ, ಅಸಮಾಧಾನ. ಬಸ್ ಹತ್ತಕ್ಕೆ ಹೋದಾಗ ಬಸ್ ಸಿಗಲಿಲ್ಲ ಅಂದರೆ ಅಸಮಾಧಾನ ಆಗುತ್ತೆ. ಮನೆಯಲ್ಲಿ ನಿಮ್ಗೆ ಯಾರು ಟೀ ಮಾಡಿಕೊಟ್ರೆ ಅದ್ರಲ್ಲಿ ಸಕ್ಕರೆ ಕಮ್ಮಿ ಇದ್ದರೆ ಅಸಮಾಧಾನ ಆಗುತ್ತೆ. ಕೂತಿದ್ದು ಎದ್ದೇಳುವಾಗ ನಿಮ್ಗೆ ಅಸಮಾಧಾನ ಆಗುತ್ತೆ. ಅಂದರೆ ನೀವೇನೋ ಬಯಸ್ತೀರಿ, ಅದು ಸಿಗಲಿಲ್ಲ ಅಂತಂದರೆ ಅಸಮಾಧಾನ. ದುಃಖಕ್ಕೆ ಕಾರಣ. 8ನೇದು ಬಹುಶಃ ಇದು ನಮ್ಮ ಊಹೆಗೆ ಮೀರಿರುವುದು ಅಥವಾ ನಮ್ಗೆ ಅರ್ಥ ಆಗದೆ ಇರ್ಬೋದು. ಪಂಚುಪದಾನ ಕಂದ ದುಃಖೋ ಅಂತ ಕರೀತಾರೆ ಬುದ್ಧರು. 8ನೇ ರೀತಿಯದು ಪಂಚುಪದಾನ ಅಂತಂದರೆ ನಮ್ಮಲ್ಲಿ ಪಂಚಕಂದಗಳಿದ್ದಾವೆ. ದೇಹ, ಅನುಭವಗಳು, ಗ್ರಹಿಕೆಗಳು, ಮನೋನಿರ್ಮಾಣಗಳು, ಚಿತ್ತಗಳು. ಈ 5ಕ್ಕೆ ನಾವು ಅಂಟ್ಕೊಂಡಿರ್ತೀವಿ. ಉದಾಹರಣೆಗೆ ಎಷ್ಟು ಅಂಟ್ಕೊಂಡಿರ್ತೀವಿ ಅನ್ನೋದಕ್ಕೆ ಹೇಳ್ತೀವಿ ನೋಡಿ. ಬೆಳಿಗ್ಗೆ ಎದ್ದು ನೀವು ಬ್ರೇಕ್ಫಾಸ್ಟ್ ಮಾಡ್ತಿರಲ್ಲ, ಬೆಳಗಿನ ಉಪಹಾರ ಯಾರಿಗೋಸ್ಕರ ಮಾಡ್ತೀರಿ? ನಿಮಗೋಸ್ಕರನ ಅಥವಾ ನಿಮ್ಮ ತಂದೆ ತಾಯಿಗಳಿಗೋಸ್ಕರನ? ನಮಗೋಸ್ಕರ, ಸ್ವಂತಕ್ಕೋಸ್ಕರ. ಇಲ್ಲಪ್ಪ ನಾನು ತಿಂಡಿ ತಿನ್ನಲಿಲ್ಲ ಅಂದರೆ ಮನೇಲಿ ಬೇಜಾರು ಮಾಡ್ಕೊಳ್ತಾರೆ ಅಂತ ಏನಿಲ್ಲ, ನಿಮಗೋಸ್ಕರ ತಿನ್ನ. ನಾನು ಅಷ್ಟೇ, ನನಗೋಸ್ಕರ. ಮಧ್ಯಾಹ್ನದ ಊಟ ಯಾರಿಗೋಸ್ಕರ ಮಾಡ್ತೀರಿ? ಸ್ವಂತಕ್ಕಾಗಿ. ರಾತ್ರಿಯ ಊಟ ಯಾರಿಗೋಸ್ಕರ ಮಾಡ್ತೀರಿ? ಮಲಗೋದು ಯಾರಿಗೋಸ್ಕರ ಮಾಡ್ತೀರಿ? ನಮ್ಮದೇ ಸ್ವಂತದ್ದು. 24 ಗಂಟೆಗಳಲ್ಲಿ ಎಷ್ಟು ಗಂಟೆಗಳ ಕಾಲ ನಿಮಗೋಸ್ಕರ ನೀವು ಬದುಕ್ತೀರಿ, ಬೇರೆಯವ್ರಿಗೋಸ್ಕರ ಬದುಕ್ತೀರಿ?
ಅದು ಯೋಚನೆ ಮಾಡಬೇಕು. ನಾವು ಹಾಕೋ ಬಟ್ಟೆ ಅಯನ್ ಆಗಿರ್ಲಿಲ್ಲ ಅಂತಂದ್ರೆ ಎಷ್ಟು ಬೇಸರ ಆಗುತ್ತೆ. ಹೌದು ಹೌದಾ? ಹೌದು. ನಾವು ಹಾಕುವ ಶೂಸ್ ಏನಾದರೂ ಅದಕ್ಕೆ ಪಾಲಿಶ್ ಆಗಿಲ್ಲ ಅಂದರೆ ಎಷ್ಟು ಬೇಸರ ಆಗುತ್ತಲ್ವ. ಈ ರೀತಿ ನಾವು ಎಲ್ಲದಕ್ಕೂ ಅಂದ್ಕೊಳ್ತಾ ಹೋಗ್ತೀವಿ. ನನ್ನ ರೂಪಕ್ಕೆ, ನನ್ನ ಆಲೋಚನೆಗೆ, ನನ್ನಲ್ಲಿರೋ ಚಿತ್ತಕ್ಕೆ, ನನ್ನಲ್ಲಿ ಏನು ಒಂದು ಟೀ ಕುಡಿದಾಗ ನನಗೆ ಸಂತೋಷ ಆಗುತ್ತೆ ಅಂದರೆ ಆ ಅನುಭವಕ್ಕೆ ನಾನು ಅಂಟ್ಕೊಳ್ತೀನಿ. ಯಾರಾದರೂ ನನಗೆ ಬೈದರೆ ಆ ವಿರೋಧನ ನಾನು ವಿರೋಧಿಸ್ತಾ ಅದಕ್ಕೆ ಅಂಟ್ಕೊಂಡಿರ್ತೀನಿ. ಈ 5 ಕಂದಗಳಿಗೆ, ಅಂಶಗಳಿಗೆ ಅಂಟ್ಕೊಂಡು ಇದೆಯಲ್ಲ, ಅದೇ ದುಃಖ. ಈ 8 ದುಃಖಗಳಿಂದ ಹೊರಬರೋದೇ ಜ್ಞಾನೋದಯ. ಬಹಳ ಸುಲಭವಾಗಿ ಜ್ಞಾನೋದಯ ಅಂದರೆ ಏನು ಅಂತ ಹೇಳ್ಬೋದು. ಅತ್ಯಂತ ಸುಲಭವಾಗಿ ನಾವು ಇದನ್ನು ವಿವರಣೆ ಕೊಡ್ಬೋದು. ಆದರೆ ನಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟವಾದ ಕೆಲಸ, ಸಾಧನೆ. ನಾವೇನಾದ್ರು ಜ್ಞಾನೋದಯ ಪಡೆದಿದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇರಲಿಕ್ಕಿಲ್ಲ. ಈ ಧ್ಯಾನ ನನಗೆ ಅದರ ಅರ್ಥ ಗೊತ್ತಿಲ್ಲ, ಹೇಗೆ ಧ್ಯಾನ ಮಾಡಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಂಡಿರ್ತೀನಿ. ತಕ್ಷಣ EMI, ನಾಡಿನ ಕೆಲಸ, ಮಧ್ಯಾಹ್ನ ಏನು ಮಾಡಬೇಕು, ತಿಂಡಿ ಏನು ಮಾಡಿರ್ತಾರೆ, ಸಕ್ಕರೆ ಹಾಕಿದ್ದಾರೆ ಇಲ್ವಾ ಟೀಗೆ, ಇದೇ ಯೋಚನೆ ಬರ್ತಾರಲ್ಲ ಸರ್. ಧ್ಯಾನ ಏನು? ಧ್ಯಾನ ಅಂದರೆ ಏನು? ನನಗಿನ್ನೂ ಅರ್ಥ ಆಗಿಲ್ಲ. ಧ್ಯಾನವನ್ನು ನೇರವಾಗಿ ಹೇಳೋದಾದರೆ ನಿಮ್ಮ ಮನಸ್ಸನ್ನು ಏಕಾಗ್ರತೆಯ ಮೂಲಕ ವರ್ತಮಾನದಲ್ಲಿ ಸ್ಥಾಪಿಸುವುದು. ಎಸ್ಟಾಬ್ಲಿಷಿಂಗ್ ಯುವರ್ ಮೈಂಡ್ ಇನ್ ಪ್ರೆಸೆನ್ಸ್ ಇಸ್ ಮೆಡಿಟೇಷನ್. ನಿಮ್ಮ ಮನಸ್ಸನ್ನು ಭೂತಕಾಲಕ್ಕೂ ತೆಗೆದುಕೊಂಡು ಹೋಗ್ದೇನೆ, ಭವಿಷ್ಯ ಕಾಲಕ್ಕೂ ತೆಗೆದುಕೊಂಡು ಹೋಗ್ದೇನೆ, ವರ್ತಮಾನ ಕಾಲದಲ್ಲಿ ನೀವು ಸ್ಥಾಪನೆ ಮಾಡೋ ಪ್ರಯತ್ನ ಮಾಡ್ತಿರಲ್ಲ, ಆ ಪ್ರಯತ್ನವನ್ನು ಧ್ಯಾನ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಸರಳವಾದ ಒಂದು ಉದಾಹರಣೆ ಕೊಡೋದಾದ್ರೆ, ತರಕಾರಿ ಮಾರುಕಟ್ಟೆಯಲ್ಲಿ ಮೂಗುದಾರ ಇಲ್ಲದೆ ಇರುವಂತ ಹಸುವನ್ನ ಬಿಟ್ರೆ ಏನ್ ಮಾಡುತ್ತೆ? ಹುಚ್ಚೆದ್ದೋಡುತ್ತೆ. ಸೊಪ್ಪು, ತರಕಾರಿ ಎಲ್ಲದಕ್ಕೂ ಬಾಯಿ ಹಾಕತ್ತಾ? ಆ ರೀತಿ ನಮ್ಮ ಮನಸ್ಸು ಧ್ಯಾನ ಕೂತಾಗ ಆ ರೀತಿ ನಾನು ಹೇಳಿದ ಆರಂಭ ಅದೇ ಇತ್ತು, ಆಗೋಗುತ್ತೆ. ಆದರೆ ಮೂಗುದಾರ ಇಲ್ಲದೆ ಇರುವಂತ ಹಸುವಿಗೆ ನೀವು ಮೂಗುದಾರ ಹಾಕಿ ಒಂದ್ ಕಡೆ ಕಟ್ ಹಾಕಿದ್ರೆ ಅದು ಸೊಪ್ಪು ತಿನ್ನಕ್ಕಾಗಲ್ಲ, ತರಕಾರಿನೂ ತಿನ್ನಕ್ಕಾಗಲ್ಲ, ಎಲ್ಲೂ ಹೋಗಕ್ಕಾಗಲ್ಲ. ಹಾಗೆ ನೀವು ಮನಸ್ಸಿನಲ್ಲಿ ಧ್ಯಾನ ಮಾಡುವಾಗ ನಿಮ್ಗೊಂದು ಮೂಗ್ದಾರ ಬೇಕಲ್ಲ ಮನಸ್ಸಿಗೆ. ಮನಸ್ಸನ್ನ ಒಂದ್ ಕಡೆ ಹೇಳಿದ್ರೆ EMI ಕಟ್ಟಬೇಕು, ಟೀಗೆ ಸಕ್ಕರೆ ಇಲ್ಲ, ಸಾಮಾನ್ಯವಾಗಿ ಎಲ್ರಿಗೂ ಬರುವಂಥದ್ದು, ಧ್ಯಾನ ಕೂತಾಗ ಬರುತ್ತೆ. ಅದನ್ನೆಲ್ಲನೂ ನಿಯಂತ್ರಣ ಮಾಡಿ ಏಕಾಗ್ರತೆನ ಸಾಧಿಸೋದು ಹೇಗೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ದನವನ್ನ ಬಿಟ್ರೆ, ಹಸುವನ್ನ ಬಿಟ್ರೆ ಎಲ್ಲ ತಿಂದ ಹಾಗೆ ನಮ್ಮ ಮನಸ್ಸು ಎಲ್ಲ ಕಡೆ ಹೋಗುತ್ತೆ. ಮೂಗ್ದಾರ ಹಾಕಿ ಕಟ್ಟಾಕ್ರೆ ಒಂದ್ ಕಡೆ ನಿಲ್ಲುತ್ತೆ. ನಮಗೆ ಬೇಕಾಗಿರೋ ಮೂಗ್ದಾರ ಏನು ಅಂತಂದ್ರೆ, ಧ್ಯಾನಕ್ಕೆ ಒಂದು ವಿಷಯ ಬೇಕು. ಅದು ಹೊರಗಡೆ ಇದ್ರೆ ಅದು ಅಷ್ಟು ಪ್ರಯೋಜನಕಾರಿ ಅಲ್ಲ, ಒಳಗಡೆನೆ ಇರಬೇಕು. ಯಾವುದದು ಮೂಗ್ದಾರ ಅಂತಂದ್ರೆ ನಮ್ಮ ಉಸಿರಾಟ. ನಮ್ಮ ಉಸಿರಾಟ. ನೀವು ಕಣ್ಣು ಮುಚ್ಚಿ ಮೂಗಿನ ಮೂಲಕ ಒಳಗೆ ಹೋಗುವ ಉಸಿರನ್ನ ಗಮನಿಸುತ್ತಾ, ಹೊರಬರುವ ಉಸಿರನ್ನ ಒಂದು 2-3 ನಿಮಿಷ ಗಮನಿಸ್ತಾ ಇದ್ದಾಗೇನೆ ನಿಮಗೆ ಗೊತ್ತಿಲ್ಲದೆ ಹಾಗೆ ನಿಮ್ಮ ಮನಸ್ಸು ವರ್ತಮಾನ ಕಾಲದಲ್ಲಿರುತ್ತೆ. ಸರಳವಾಗಿ ಈಗ ಅದನ್ನು ನೀವು ಉಸಿರಾಟದ ಧ್ಯಾನ ಅಂತಾರೆ, ಆನಾಪಾನಸತಿ ಅಂತ ಕರಿತೀವಿ. ಆ ಧ್ಯಾನದಲ್ಲಿ 2 ರೀತಿಯ ಧ್ಯಾನಗಳಿದೆ. ಒಂದು ಸಮತ, ಏಕಾಗ್ರತೆನ ಗಳಿಸಿಕೊಂಡು ಜ್ಞಾನೋದಯ ಕಡೆ ಹೋಗುವಂಥ ಧ್ಯಾನಗಳು, ಅದು 40 ರೀತಿ ಧ್ಯಾನಗಳಿದೆ ಸಮತದಲ್ಲಿ. ವಿಪಸನದಲ್ಲಿ ಒಂದೇ ರೀತಿಯಲ್ಲಿ ಅದರ 4 ಭಾಗಗಳಿದೆ. ಹೇಗೆ ಅಂತಂದರೆ, ನಿಮ್ಮ ದೇಹವನ್ನು ಗಮನಿಸುವುದು, ದೇಹದಲ್ಲಿ ಉತ್ಪತ್ತಿಯಾಗುವ ಅನುಭವಗಳನ್ನು, ಸೆನ್ಸೇಷನ್ ಅದನ್ನು ಗಮನಿಸುವುದು, ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಆಲೋಚನೆಗಳನ್ನ ಗಮನಿಸುವುದು, ಮತ್ತು ಧ್ಯಾನಕ್ಕೆ ಕೂತಾಗ ತೀನವಿದ್ದ ಅಂತ ಕರಿತೀವಿ. ಅಂದರೆ ಕೆಲಸ ಮಾಡಿ ಬಂದು ಧ್ಯಾನಕ್ಕೆ ಕೂತಾಗ ನಿಮಗೆ ಲೇಸಿನೆಸ್ ಅಂದರೆ ನಿದ್ದೆ ಬಂದಾಗ, ನಿದ್ದೆ ಬರುವಾಗ ಮಾಡುತ್ತಲ್ಲ ಅದನ್ನು ಗಮನಿಸೋದು. ನೀವು ಧ್ಯಾನಕ್ಕೆ ಕೂತಾಗ ಟೀ ಕುಡಿಬೇಕು ಅಂತ ಆಸೆ ಬರುತ್ತಲ್ಲ ಅದನ್ನು ಗಮನಿಸೋದು. ಇವೆಲ್ಲವೂ ಧ್ಯಾನದ ಒಂದೊಂದು ಹಂತವಾಗಿರುತ್ತೆ. ಕಾಯಾನುಪස්සನ, ವೇದನಾನುಪස්සನ, ಚಿತ್ತಾನುಪස්සನ, ಧಮ್ಮಾನುಪස්සನ ಅಂಥೇಳಿ ಪಾಲಿ ಪದದಲ್ಲಿ ಹೇಳ್ತಾರೆ. ಧ್ಯಾನ ಅಂದರೆ ನೇರವಾಗಿ ಹೇಳೋದಾದರೆ ಮನಸ್ಸನ್ನು ವರ್ತಮಾನ ಕಾಲದಲ್ಲಿ ಸ್ಥಾಪಿಸುವುದಕ್ಕೆ ಮಾಡುವ ಪ್ರಯತ್ನವನ್ನು ಧ್ಯಾನ ಅಂತ ಕರಿತೀವಿ. ಒಂದು ನಿಯಂತ್ರಣದಲ್ಲಿ ಇಡೋದು. ಹಾಗೆ ಕೂತ್ಕೊಂಡಾಗ, ಧ್ಯಾನದಲ್ಲಿ ಕೂತ್ಕೊಂಡಾಗ ಹೊರಗಿನ ಸೌಂಡ್ ಕೇಳುತ್ತಾ? ಅದು ಪ್ರಾರಂಭದಲ್ಲಿ ನಿಮ್ಗೆ ಕೇಳ್ತಾ ಹೋಗುತ್ತೆ, ಯಾಕೆಂದರೆ ಏಕಾಗ್ರತೆ ಬಂದಿರೋದಿಲ್ಲಲ್ಲ. ಈಗ ಕೂತಾಗ ಧ್ಯಾನದಲ್ಲಿ ಹೊರಗಿನ ಶಬ್ದಗಳು ಬರ್ತಾ ಇರುತ್ತೆ, ಆಲೋಚನೆಗಳು ಬರ್ತಾ ಇರುತ್ತೆ. ನೀವೇನ್ ಮಾಡ್ಬೇಕು, ಪದೇ ಪದೇ ಈಗ ಉಸಿರಾಟದ ಮೇಲೆ ಗಮನದಲ್ಲಿ ಇಟ್ಟಿರ್ತೀರಿ, ಉಸಿರಾಟವನ್ನ ಗಮನಿಸ್ತಾ ಇರ್ತೀರಿ, ಯಾವ್ದೋ ಒಂದು ಯೋಚನೆ ಬರುತ್ತೆ, ಶಬ್ದ ಬರುತ್ತೆ, ನಿಮ್ಗೆ ಅಲ್ಲಿ ನಿಯಂತ್ರಣ ತಪ್ಪುತ್ತೆ, ಶಬ್ದದ ಕಡೆ ಹೋಗುತ್ತೆ ಮನಸ್ಸು. ಮತ್ತೆ ನಿಮ್ಮ ಮನಸ್ಸನ್ನ ಉಸಿರಾಟದ ಮೇಲೆ ತಗೊಂಡ್ಬರ್ಬೇಕು. ಎಗೇನ್ ಅಂಡ್ ಎಗೇನ್ ಬ್ರಿಂಗ್ ಬ್ಯಾಕ್ ಯುವರ್ ಮೈಂಡ್ ಆನ್ ಟು ಯುವರ್ ರೆಸ್ಪಿರೇಷನ್. ಒಂದು ಹಂತದಲ್ಲಿ ನೀವು ಹೋಗ್ತಾ ಇದ್ದಂಗೆ ಅದರಲ್ಲಿ 16 ಹಂತಗಳಿದ್ದಾವೆ.
ಜೋರಾಗಿ ಉಸಿರಾಟ ತಗೊಳ್ತಾ ಇರುವಾಗ ಅದನ್ನು ಗಮನಿಸ್ತೀರಿ, ಹಾಂ ಸ್ವಲ್ಪ ಉಸಿರನ್ನು ಬಿಡುವಾಗ ಗಮನಿಸ್ತೀರಿ. ಉಸಿರು ತೆಗೆದುಕೊಂಡಾಗ ನೋಡಿ, ಉಸಿರನ್ನ ನೀವು ತಗೊಂಡ್ಕೊಂಡಾಗ ಭುಜ ಅಗಲಾಗತ್ತೆ, ಹಾಂ ಹೊಟ್ಟೆ ಭಾಗ ಅಗಲಾಗತ್ತೆ, ಅದನ್ನು ಗಮನಿಸ್ತೀರಿ. ಉಸಿರು ಬಿಡುವಾಗ ಹೊಟ್ಟೆ ಸಣ್ಣದಾಗತ್ತೆ, ಭುಜ ಕುಗ್ಗುತ್ತೆ. ಈ ದೇಹದಲ್ಲಿ ಆಗುವ ಬದಲಾವಣೆಗಳನ್ನ ಗಮನಿಸ್ತಾ ಹೋಗ್ತೀರಿ. ಬರ್ತಾ ಬರ್ತಾ ಉತ್ಪತ್ತಿಯಾಗುವ ಚಿತ್ತಗಳು, ಉತ್ಪತ್ತಿಯಾಗುವಂಥ ಮನೋಕ್ಲೇಶಗಳು, ಇದೆಲ್ಲವನ್ನು ಗಮನಿಸ್ತಾ ಹೋಗ್ತೀವಿ. ಅಂತಿಮವಾಗಿ ಇಡೀ ಜಗತ್ತಿನಲ್ಲಿ ಎಲ್ಲವನ್ನೂ ದೂರ ಮಾಡಿ, ಎಲ್ಲ ಅತಿ ಆಸೆ, ದುರಾಸೆ, ಮನೋಕ್ಲೇಶಗಳನ್ನೆಲ್ಲ ದೂರ ಮಾಡಿ ನಮಗೆ ಜ್ಞಾನೋದಯನ ಪಡಿಬೇಕಾದ್ರೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನ ನಾವು ಪಡ್ಕೊಳ್ತಾ ಹೋಗ್ತೀವಿ. ಧ್ಯಾನದ ಉದ್ದೇಶವೇ ದುಃಖದಿಂದ ಹೊರಬರೋದು. ಎಂಡ್ ಆಫ್ ಸಫರಿಂಗ್ ಓಕೆ ಇಸ್ ದ ಮೇನ್ ಅಜೆಂಡಾ ಆಫ್ ಡೂಯಿಂಗ್ ಮೆಡಿಟೇಷನ್. ಧ್ಯಾನ ಮಾಡೋದೇ ದುಃಖದಿಂದ ಹೊರಗೆ ಬರೋದಕ್ಕೆ. ನನ್ನ ಇನ್ನೂ ಸಂಶಯವನ್ನು ಕೇಳ್ಬೋದು ಧ್ಯಾನದ ಬಗ್ಗೆನೇ? ಖಂಡಿತ ಖಂಡಿತ. ಎಷ್ಟು ಸಮಯ ಅದು ಇರುತ್ತೆ ಅದು? ಸರ್, ಇದು ತುಂಬ ಪುಣ್ಯವಂತರಾಗಿದ್ದರೆ 2 ನಿಮಿಷದಲ್ಲಿ ಜ್ಞಾನೋದಯ ಆಗುತ್ತೆ. ಹಾಂ ಅದು ಯಾರು ಅಂತ ಹೇಳಿಕ್ಕೆ ಬರಲ್ಲ. ಯಾರು ಪುಣ್ಯವಂತರು, ಯಾರಿಗೆ ಪುಣ್ಯ ಕಮ್ಮಿ ಇದೆ ಅಂತ ಯಾರಿಗೂ ನಿರ್ಧಾರ ಮಾಡೋಕ್ಕೆ ಬರಲ್ಲ. ಈಗ ನೀವು ಪುಣ್ಯವಂತರಾಗಿದ್ದರೆ 2 ನಿಮಿಷ ಉಸಿರಾಟ ಗಮನಿಸ್ತಾ ಇದ್ದಂಗೆ ನಿಮ್ಗೆ ಜ್ಞಾನೋದಯ ಆಗೋ ಸಾಧ್ಯತೆ ಇರುತ್ತೆ. ಪುಣ್ಯ ಇಲ್ಲ ಅಂತಂದರೆ 1000 ಲಕ್ಷ ಕೋಟಿ ಜನ್ಮಗಳಾದರೂ ಜ್ಞಾನೋದಯ ಆಗದೆ ಇರೋ ಸಾಧ್ಯತೆ ಇದೆ. ಆ ಪುಣ್ಯವನ್ನು ಸಂಪಾದನೆ ಮಾಡೋ ಮಾರ್ಗಗಳಿದ್ದಾವೆ. ಅವರು 2 ನಿಮಿಷದಲ್ಲೇ ಜ್ಞಾನೋದಯ ಆಯಿತು ಅಂತೇಳಿ ಇಟ್ಕೊಳ್ಳಿ, ಹಾಂ, ಅವ್ರನ್ನ ಎಬ್ಬಿಸೋದು ಹೇಗೆ, ಎಚ್ಚರಿಸೋದು ಹೇಗೆ? ಅವ್ರು ಬರ್ತಾರೆ ಅದರಿಂದ. ಅವ್ರು ಜ್ಞಾನೋದಯ ಆದಮೇಲೆ ಅವ್ರು ಮತ್ತೆ ಮರಳಿ ಬರ್ತಾರೆ, ಸಾಮಾನ್ಯ ವ್ಯಕ್ತಿಗಳ ಥರನೇ ಇರ್ತಾರೆ. ಆದರೆ ಅವರಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ನೀವು ನೋಡೋಕ್ಕಾಗಲ್ಲ. ಅವ್ರಿಗೆ ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ಕೆಟ್ಟ ಕೆಲಸ ಅವ್ರು ಮಾಡೋಕ್ಕೆ ಆಗೋದೇ ಇಲ್ಲ. ಕೆಟ್ಟ ಆಲೋಚನೆ ಬಂದರೆ ತಾನೇ ಕೆಟ್ಟ ಕೆಲಸ ಮಾಡೋದು. ಅವರಲ್ಲಿ ನೀವು ಏನೇ ಮಾಡಿದ್ರು ಅವರಿಂದ ಯಾವುದೇ ಹತ್ಯೆ ಆಗೋದಿಲ್ಲ, ಕಳ್ತನ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ಸುಳ್ಳು ಹೇಳಲ್ಲ, ಮಾದಕ ದ್ರವ್ಯವನ್ನು ಯಾವುದನ್ನು ಅವರು ಸೇವಿಸುವುದಿಲ್ಲ. ಮತ್ತು ಜ್ಞಾನೋದಯ ಆದವರು ಯಾವುದೇ ಕಾರಣಕ್ಕೂ ಮಧ್ಯಾಹ್ನ 12 ಗಂಟೆ ಆದಮೇಲೆ ಆಹಾರವನ್ನು ಸೇವನೆ ಮಾಡಲ್ಲ. ವಿಕಾಲ ಭೋಜನ ವೀರಮಣಿ ಸಿಕ್ಕಾಪದಂಗೆ ಸಮಾಧಿಯಾಮಿ. ಮಧ್ಯಾಹ್ನ ಸೂರ್ಯ ಮುಳುಗೋಕೆ ಪ್ರಾರಂಭ ಆಗೋಕ್ಕೆ ಮೊದಲೇ ಊಟ ಮಾಡ್ತಾರೆ, ಅದಾದಮೇಲೆ ಅವ್ರು ಊಟ ಮಾಡಲ್ಲ. ಆ ಥರದ್ದು 227 ನಿಯಮಗಳು. ನೀವೇನಾದ್ರು ಜ್ಞಾನೋದಯ ಆಗಿದೆ ಅಂದರೆ 227 ನಿಯಮಗಳನ್ನ ನೀವು ಅಚ್ಚುಕಟ್ಟಾಗಿ ತಪ್ಪದೆ ಪಾಲನೆ ಮಾಡ್ತಾ ಇರ್ತೀರಿ. ನಮ್ಗೆ ಗೊತ್ತಾಗೋದು ಹೇಗೆ ಜ್ಞಾನೋದಯ ಆಗಿದೆ ಈ ಗಣೇಶ್ ಕಾಸರಗೋಡಿಗೆ ಅಂತೇಳಿ? ನೀವು ಗಣೇಶ್ ಕಾಸರಗೋಡು ಅವರಿಗೆ ಜ್ಞಾನೋದಯ ಆಗಿದೆ ಅಂತಂದರೆ ಭಾಳ ಸರಳವಾಗಿ ಮೊದಲನೇದಾಗಿ ಹೇಳಿದರೆ, ನೀವು ಯಾವುದೇ ರೀತಿ ಕೆಟ್ಟ ಆಲೋಚನೆ ನೀವು ಮಾಡೋಕ್ಕೆ ಆಗಲ್ಲ. ಅಂದರೆ ನೀವು ಕೆಟ್ಟ ಆಲೋಚನೆ ಮಾಡಬೇಕಂದ್ರೆ ಇನ್ನೊಂದು ಚಿತ್ತ ಬೇಕು. ಒಂದು ಕೆಟ್ಟ ಚಿತ್ತ ಬಂದರೆ ಮಾತ್ರ ಇನ್ನೊಂದು ಕೆಟ್ಟ ಆಲೋಚನೆ ಮಾಡೋಕ್ಕೆ ಸಾಧ್ಯ. ಆ ಯಾವ ಕೆಟ್ಟ ಚಿತ್ತಗಳು ನಿಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಜ್ಞಾನೋದಯ ಆದವರ ಹಾವಭಾವಗಳು, ಅವರ ಇಂದ್ರಿಯಗಳು ಎಲ್ಲ ಶಾಂತವಾಗಿರುತ್ತೆ. ಕಣ್ಣು, ಮೂಗು, ಕಿವಿ, ಅವರ ಹಾವಭಾವಗಳು ಎಲ್ಲವೂ ಶಾಂತವಾಗಿರುತ್ತೆ. ಆಮೇಲೆ ಹೆಚ್ಚು ಜ್ಞಾನೋದಯ ಆದವರು ಭಾಳ ಮೌನವಾಗಿರ್ತಾರೆ. ಅವಶ್ಯಕತೆ ಇದ್ದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದರೆ ಮಾತ್ರ ಮಾತನಾಡ್ತಾರೆ. ಮತ್ತು ಅವರಲ್ಲಿ ಏನಿರುತ್ತೆ ಅಂತಂದರೆ ಪುಣ್ಯ ಹೆಚ್ಚಾಗಿರುತ್ತೆ, ಪಾಪ ಸಂಪೂರ್ಣ ನಾಶ ಆಗಿರುತ್ತೆ, ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಶಕ್ತಿ ಹೆಚ್ಚಿರುತ್ತೆ. ನಿಮಗೆ ಜ್ಞಾನೋದಯ ಆಯಿತು ಅಂತಂದರೆ ನೀವು ನಂಬಲಿಕ್ಕಿಲ್ಲ. ನಿಮಗೆ ಜ್ಞಾನೋದಯ ಆಯಿತು, ಗಣೇಶ್ ಕಾಸರಗೋಡು ಅವರಿಗೆ ಜ್ಞಾನೋದಯ ಆಯಿತು ಅಂದರೆ ಜಗತ್ತಿನಲ್ಲಿರುವ ಎಲ್ಲ ದೇವತೆಗಳು ನಿಮಗೆ ನಮಸ್ಕಾರ ಮಾಡ್ತಾರೆ. ಅಂದರೆ ಜ್ಞಾನೋದಯ ಪಡೆದವರು ಎಲ್ಲರಿಗಿಂತಲೂ ಉತ್ತಮ. ಮನುಷ್ಯರಾಗಿ ಹುಟ್ಟಿದ್ದೀವಲ್ಲ, ಇದೇ ಅತ್ಯಂತ ದೊಡ್ಡ ಪುಣ್ಯ. ಯಾಕೆ ಅಂತಂದರೆ ಮನುಷ್ಯರಲ್ಲದೆ ಬೇರೆ ಯಾವುದೇ ಜೀವಿಗಳಿಗೂ ಜ್ಞಾನೋದಯ ಆಗೋಲ್ಲ. ಅಲ್ಲಿ ಧ್ಯಾನದ ಪ್ರಶ್ನೆನೇ ಇಲ್ಲ, ಆಗೋದಿಲ್ಲ. ಯಾಕೆ ಅಂತಂದರೆ ಮೇಲ್ಗಡೆ ಹೋಗ್ತಾ ನಿಮಗೆ ಮನುಷ್ಯರಿಂದ ಮೇಲ್ಗಡೆ ತುಂಬ ಲೋಕಗಳಿವೆ, ಕೋಟ್ಯಾಂತರ ಲೋಕಗಳಿವೆ. ಅದನ್ನು ಬೇರೆಯವರು ಬೇರೆ ಬೇರೆ ಪದಗಳಲ್ಲಿ ಉಪಯೋಗಿಸಿರ್ತಾರೆ. ನಾವು ಲೋಕಗಳು ಅಂತ ಕರಿತೀವಿ, ಇತರ ಲೋಕಗಳು. ಅಲ್ಲಿರೋ ಜೀವಿಗಳಿಗೆ ಪುಣ್ಯ ಹೆಚ್ಚಾಗಿರೋದ್ರಿಂದ ಸಂತೋಷ, ನೆಮ್ಮದಿ, ಎಲ್ಲ ರೀತಿಯ ಅನುಕೂಲತೆ ಇರುತ್ತೆ. ಅವ್ರಿಗೆ ಯಾವುದೇ ರೀತಿಯ ಕಷ್ಟಪಡಬೇಕು ಅನ್ನೋವಂಥ ಅವಶ್ಯಕತೆ ಇರಲ್ಲ, ಅವಕಾಶವೂ ಇರಲ್ಲ. ಮೇಲೆ ಹುಟ್ಟಿದಂಥ ಜೀವಿಗಳು ಪುಣ್ಯವನ್ನು ಆಧಾರವಾಗಿ ಇಟ್ಕೊಂಡು ಸಂತೋಷವಾಗಿ ಬದುಕ್ತಾರೆ, ಲಕ್ಷಾಂತರ ಕೋಟ್ಯಾಂತರ ವರ್ಷಗಳು ಬದುಕ್ತಾರೆ. ನಮಗಿಂತ ಕೆಳಗಡೆ ಇರುವಂಥ ಜೀವಿಗಳು, ಉದಾಹರಣೆಗೆ ಪ್ರಾಣಿಗಳು, ಅವರಿಗೆ ಯಾವುದೇ ರೀತಿ ಪುಣ್ಯ ಇರಲ್ಲ. ಅದನ್ನು ಅಕುಶಲ ಕಮ್ಮ ಅಂತ ಕರಿತೀವಿ, ಕೆಟ್ಟದೇ ಇರುತ್ತೆ. ಅವಾಗೆ ನಗೋದಕ್ಕೂ ಕೂಡ ಆಗೋದಿಲ್ಲ. ಮನುಷ್ಯರಿಗೆ ಮಾತ್ರ ನಗು ಮತ್ತು ದುಃಖ ಎರಡೂ ಆಗುತ್ತೆ. ಸುಖ ದುಃಖ ಎರಡನ್ನೂ ಅನುಭವಿಸುವಂಥ ಶಕ್ತಿ ಇರೋದು ಮನುಷ್ಯರಿಗೆ ಮಾತ್ರ.
ಈ ಜಗತ್ತಿನಲ್ಲಿ ಇನ್ಯಾವ ಜೀವಿಗಳಿಗೂ ಇಲ್ಲ. ಹಾಗಾಗಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರೋದು ಮನುಷ್ಯರಲ್ಲಿ. ನಮಗಿಂತ ಮೇಲ್ಗಡೆ ಇರೋರಿಗೆ ಎಲ್ಲರಿಗೂ ಪಾಸಿಟಿವ್ ಇದೆ, ನಮಗಿಂತ ಕೆಳಗಡೆ ಇರೋರಿಗೆಲ್ಲರಿಗೂ ನೆಗೆಟಿವ್ ಇದೆ. ನಮಗೆ ಮಾತ್ರ ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದ್ರಿಂದ ನಾವು ದಾನವನ್ನೂ ಮಾಡ್ಬೋದು, ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದನ್ನು ಮಾಡ್ಬೋದು. ನಾವು ಹೆಚ್ಚು ಒಳ್ಳೆಯದನ್ನು ಮಾಡ್ತಾ ಹೋದಾಗೆ ನಾನು ಓದಿದ ಕಡೆ ಹೋಗ್ತೀನಿ. ನಾನು ಈಗ ಸ್ವಲ್ಪ ಸರಳವಾಗಿ ಮತ್ತು ಸ್ವಲ್ಪ ತಮಾಷೆಯಾಗಿ ನಾನು ಈ ಪ್ರಶ್ನೆ ಖಂಡಿತ ನನ್ನಲ್ಲಿ ಒಂದು ಉದ್ಭವ ಆಯ್ತು. ಅದು ಕೇಳಿ ಸರ್. ಕೋಪ ಅಂದರೆ ಏನು ಅಂತ ನಾನೀಗ ಪ್ರಶ್ನೆ ಕೇಳುವಾಗ ನನ್ನನ್ನು ತಿಳ್ಕೊಂಡಿರೋ ತುಂಬ ಜನ ನಗ್ಬೋದೇನೋ. ದೂರ್ವಾಸ, ಜಮದಗ್ನಿ ಅಂತೆಲ್ಲ ನನ್ನನ್ನು ಕರೀತಾರೆ. ಬಟ್ ನನಗೆ ಅದು ಗೊತ್ತಿಲ್ಲ, ಕೋಪ ಅಂದರೆ ಏನು ಅಂತ ಗೊತ್ತಿಲ್ಲ. ನೀವು ನೋಡೋಕೆ ಕಾಣಿಸ್ತಾ ಇಲ್ವಲ್ಲ? ಇಲ್ಲಲ್ಲ, ಮತ್ತೆ ಯಾಕೆ ಜನ ಹಾಗೆ ಕರೀತಾರೆ? ರವಿ ಬೆಳಗೆರೆ ಗೊತ್ತಲ್ಲ, ಹಾಯ್ ಬೆಂಗಳೂರು ಎಡಿಟರ್ ಆಗಿದ್ದವರು, ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದವರು ಕರ್ನಾಟಕದಲ್ಲಿ. ಅವರು ಬರೆಯುವಾಗೆಲ್ಲ ನನ್ನ ಹೆಸರು ಬರೆಯುವಾಗೆಲ್ಲ ದುರ್ವಾಸ ಬಂದರು, ಜಮದಗ್ನಿ ಹೋದರು, ಈ ಥರ ಬರೆದು ನನ್ನ ಇಮೇಜ್ ಹಂಗೆ ಬೆಳೆಸುತ್ತೆ. ಬಟ್ ನಾನು ಹಾಗೆ ಇಲ್ಲ. ಕೋಪ ಅಂದರೆ ಏನು? ಕೋಪ ಅಂದರೆ ಅಂತ ಏನು ಅಂತ ಹೇಳೋದಕ್ಕಿಂತ ಭಗವಾನ್ ಬುದ್ಧರ ಕಾಲದಲ್ಲಿ ನಡೆದಂಥ ಒಂದು ಘಟನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ಬಹುಶಃ ಅದರಲ್ಲಿ ನಿಮಗೆ ಕೋಪ ಅಂದ್ರೆ ಏನು, ಕೋಪ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಬಹಳ ಸರಳವಾಗಿ ಉದಾಹರಣೆ ಸಮೇತ. ಈ ಸಾಮಾನ್ಯ ಊರುಗಳಲ್ಲಿ ಒಮ್ಮೆ ಮನೆಗಳಲ್ಲಿ ಕೆಲವು ಜನರು ಇರ್ತಾರೆ. ಅವ್ರಿಗೆ ಹೇಗೆ ಅಂತ ಅಂದ್ರೆ, ಯಾರ ಮೇಲೆ ಆದ್ರೂ ಜಗಳ ಆಡ್ಲಿಲ್ಲ ಅಂದ್ರೆ ತಿಂದಿದ್ದು ಜೀರ್ಣ ಆಗೋದಿಲ್ಲ. ನೋಡಿರ್ತೀರಲ್ವ, ನಿಮಗೆ ಗೊತ್ತಿರುತ್ತೆ, ಸಮಾಜದಲ್ಲಿ ಓಡಾಡಿದ್ರಿ. ಏನೋ ಒಂದು ಕೆಟ್ಟ ಮಾತು ಹೇಳಲೇಬೇಕು. ಅವ್ರಿಗೆ ಜಗಳ ಮಾಡಬೇಕು, ನೀವು ತಪ್ಪು ಮಾಡದೇವರು ನಿಮ್ಮ ಜೊತೆ ಜಗಳ ಆಡ್ಬೇಕು. ಅವ್ರಿಗೆ ಕಾರಣ ಬೇಕಾಗಿಲ್ಲ ಅಥವಾ ಕಾರಣ ಸೃಷ್ಟಿ ಮಾಡ್ತಾರೆ. ಈ ಕೋಪದ ಬಗ್ಗೆ ಬುದ್ಧರ ಕಾಲದಲ್ಲಿ ನಡೆದಂಥ ಒಂದು ಘಟನೆ ನಿಮ್ಮ ಮುಂದೆ ಇಡ್ತೀನಿ. ಭಗವಾನ್ ಬುದ್ಧರು ಸಾವತ್ತಿ ನಗರದ ಜೇತವನದಲ್ಲಿ ನೆಲೆಸಿರುವ ಸಂದರ್ಭದಲ್ಲಿ ಅಕ್ಕೋಸಕ ಭಾರದ್ವಾಜ ಅಥವಾ ಆಕ್ರೋಶಕ ಭಾರದ್ವಾಜ ಅನ್ನೊಬ್ಬ ವ್ಯಕ್ತಿ ಬರ್ತಾನೆ. ಹೆಸರು ಭಾರದ್ವಾಜ ಅಂತೇಳಿ. ಆಕ್ರೋಶಕ ಅಂತಂದ್ರೆ ಯಾವಾಗಲೂ ಕೋಪ ಇರುತ್ತೆ ಅವಾಗ. ಯಾವಾಗಲೂ ಕೋಪದಿಂದ ಇರುವಂಥ ವ್ಯಕ್ತಿಗೆ ಅದೊಂದು ನಾಮಪದ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಆಕ್ರೋಶಕ ಭಾರದ್ವಾಜ. ಸಾವತ್ತಿ ನಗರದಲ್ಲಿ ನೆಲೆಸಿರೋ ಸಂದರ್ಭದಲ್ಲಿ ಭಗವಾನ್ ಬುದ್ಧರು ಸಾವತ್ತಿ ನಗರದ ಪಕ್ಕದ ಜೇತವನದಲ್ಲಿ ಇರ್ತಾರೆ. ಬೆಳಿಗ್ಗೆ ಎದ್ದು ಅವರು ಧ್ಯಾನ ಮಾಡ್ತಾ ಇರ್ತಾರೆ, ಒಂದು ಮರದ ಕೆಳಗಡೆ ಧ್ಯಾನ ಮಾಡ್ತಾ ಇರ್ತಾರೆ. ಈ ಆಕ್ರೋಶಕ ಭಾರದ್ವಾಜ ಬೆಳಿಗ್ಗೆ ಎದ್ದು ನೋಡ್ತಾರೆ, ಯಾರು ಕಾಣಿಸಲ್ಲ, ಇನ್ನೂ ಯಾರು ಎದ್ದಿರಲ್ಲ, ಬೇಗ ಎದ್ದಿರ್ತಾರೆ ಅವರು. ನೋಡ್ತಾರೆ, ಸುತ್ತಮುತ್ತ ನೋಡ್ತಾರೆ, ಯಾರು ಕಾಣಿಸಲ್ಲ ಜಗಳ ಮಾಡೋದಕ್ಕೆ. ಊರಿಂದ ಆಚೆ ನಡ್ಕೊಂಡ್ ಬರ್ತಾ ಇರ್ತಾರೆ. ಬುದ್ಧರು ಕಾಣಿಸ್ತಾರೆ ಅವ್ರಿಗೆ. ಇವತ್ತು ಯಾರೂ ಇಲ್ಲ, ಇವರೊಬ್ರು ಸಿಕ್ಕಿದ್ದಾರೆ, ಇವ್ರಿಗಾದ್ರೂ ಬಯ್ಯೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಬಯ್ಯಕ್ಕೆ ಶುರು ಮಾಡ್ತಾರೆ. ನೀನು ಮಾಯಾವಿ, ನೀನು ಮೋಸಗಾರ, ಸಮಾಜಕ್ಕೆ ಸುಳ್ಳನ್ನು ಹೇಳ್ತಾ ಇದೀಯಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸುಮಾರು ಹೊತ್ತು ಬೈತಾರೆ. ನಿಮ್ಗೆ ಯಾರಾದರೂ ಬೈದ್ರೆ ಏನು ಮಾಡ್ತೀರಾ ಸರ್? ನೋವಾಗುತ್ತೆ, ತಿರುಗಿ ಬೈಯೋದು ಪದ್ಧತಿ. ನೀವು ತುಂಬ ಸ್ಟ್ರಾಂಗ್ ಆಗಿದ್ರೆ, ಸಹಿಸ್ಕೊಳ್ಳೋದು ಅಲ್ಲ, ಫಿಸಿಕಲಿ ತುಂಬ ಸ್ಟ್ರಾಂಗ್ ಓದೆ ಅಲ್ವಾ? ಭಗವಾನ್ ಬುದ್ಧರಿಗೆ ದೇಹ ಮತ್ತು ಮನಸ್ಸು ತುಂಬ ಮೈತ್ರಿ ಕರುಣೆಗಳಿತ್ತು. ಕೇಳೋರು ಕೇಳ್ತಾರೆ, ಹಾಗೇ ಕೂತಿರ್ತಾರೆ. ಹೆಚ್ಚು ಹೊತ್ತು ಬೈದವ್ರಿಗೆ ಏನಾಗುತ್ತೆ ಹೇಳಿ? ಪ್ರಯೋಜನ ಇಲ್ಲ, ಸುಸ್ತಾಗತ್ತೆ. ಅವ್ರು ಬೈಯೋರ್ಗೆ ಬೈದಾದ್ಮೇಲೆ ಭಗವಾನ್ ಬುದ್ಧರು ಧ್ಯಾನದಿಂದ ಎದ್ದು ಕಣ್ಣನ್ನು ಅರ್ಧ ತೆರೆದು ಸ್ನೇಹಿತ ಅಂತ ಕರೀತಾರೆ. ಆಕ್ರೋಶಕ ಬರೋದ್ರ ಭಾಳ ಬೇಸರ ಆಗುತ್ತೆ, ಕೈ ಮುಗಿದು ನಿಂತ್ಕೊಳ್ತಾರೆ. ಇಷ್ಟೊತ್ತು ಬೈದ್ರೆ ಇವರು ನನ್ನನ್ನು ಸ್ನೇಹಿತ ಅಂತಾರಲ್ಲ ಅಂತೇಳಿ ಕೈ ಮುಗಿದು ಬುದ್ಧರು ಕೇಳ್ತಾರೆ, ಸ್ನೇಹಿತ ನೀ ಇಲ್ಲಿವರೆಗೆ ಏನೆಲ್ಲ ಹೇಳಿದೆ ಅದಕ್ಕೆ ಉತ್ತರ ಆಮೇಲೆ ಸಿಗುತ್ತೆ, ನನ್ನ ಸರಳವಾದ ಪ್ರಶ್ನೆಗೆ ನೀನು ಉತ್ತರವನ್ನು ಕೊಡು. ಆಯಿತು ಭಗವಾನರು, ಉತ್ತರ ಕೊಡ್ತೀನಿ ಅಂತ ನಿಂತ್ಕೊಳ್ತಾರೆ. ಬುದ್ಧರು ಕೇಳ್ತಾರೆ, ಸ್ನೇಹಿತ ನಿನ್ನ ಮನೆಗೆ ಸ್ನೇಹಿತರು ನೆಂಟರು ಯಾರು ಬಂದರೆ ನೀ ಏನು ಮಾಡ್ತೀಯ? ನಿಮ್ಮ ಮನೆಗೆ ಯಾರೋ ನೆಂಟರು ಬಂದರೆ ಏನು ಮಾಡ್ತೀರಾ ಸರ್ ನೀವು? ಅಷ್ಟೇ, ಆತಿಥ್ಯ, ಸ್ವಾಗತ, ಅವ್ರು ಒಳ್ಳೆ ಅಡುಗೆ ಮಾಡಿ ಬಡಿಸುವಂಥ. ಭಾರದ್ವಾಜ ಅವರು ಹೇಳ್ತಾರೆ, ನಮ್ಮ ಮನೆಗೆ ಯಾರೋ ನೆಂಟರು ಬಂದರೆ ಒಳ್ಳೆ ಭೂರಿ ಭೋಜನ ಮಾಡಿ ಅವರಿಗೆ ಕೊಡ್ತೀನಿ, ಊಟ ಬಡಿಸ್ತೀನಿ. ಬುದ್ಧರು ನಗ್ತಾ ಕೇಳ್ತಾರೆ, ಸ್ನೇಹಿತ ನೀನು ಕೊಟ್ಟಂಥ ಆಹಾರ ಅವರು ಸೇವನೆ ಮಾಡದೆ ಹೋದರೆ ಏನಾಗುತ್ತೆ? ಮಗುಮ್ಮಾಗಿ ಮನಸ್ಸಿನಲ್ಲಿ ಏನೂ ಇಲ್ದೇನೆ ಆಕ್ರೋಶಕ್ಕೆ ಭಾರದ್ವಾಜ, ಅವ್ರು ಕೊಟ್ಟಿದ್ದು ಊಟ ಏನಾದ್ರು ಅವ್ರು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನನ್ನಲ್ಲೇ ಉಳಿಯುತ್ತೆ ಅಂತ. ಬುದ್ಧರು ನಗ್ತಾ ಹೇಳ್ತಾರೆ, ಸ್ನೇಹಿತ ನೀನು ಬಡಿಸಿದಂಥ, ನೀನು ಕೊಟ್ಟಂಥ ಊಟ ಅವ್ರು ಊಟ ಮಾಡ್ದೇನೆ ಇದ್ದರೆ ಅದು ನಿನಗೆ ವಾಪಸ್ ಬರುತ್ತೆ ಅನ್ನೋದಾದರೆ, ಸತ್ಯವೇ ಆದರೆ
ನೀನು ಇಲ್ಲಿವರೆಗೆ ನನಗೆ ಏನೆಲ್ಲ ಬೈತಿದ್ಯಾ ಅದನ್ನು ಯಾವುದನ್ನು ನಾನು ಸ್ವೀಕಾರ ಮಾಡಿಲ್ಲ, ಎಲ್ಲ ನಿನಗೆ. ನೀನು ಏನೆಲ್ಲ ನನಗೆ ಬೈದಿದ್ದೆ ಅದು ನಾನು ಸ್ವೀಕಾರ ಮಾಡಿಲ್ಲ, ನನಗೆ ಬೈದಿದ್ದೆಲ್ಲ ನಿನಗೇ ಆಗಿದೆಯಪ್ಪ. ಭಗವಾನರೇ ತಪ್ಪಾಯಿತು ಅಂತೇಳಿ ಕಾಲು ನಮಸ್ಕಾರ ಮಾಡಿ ಇಂದಿನಿಂದ ನನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿ ಅಂತೇಳಿ ಅಲ್ಲಿ ಅವ್ರ ಶಿಷ್ಯರಾದರು. ಹಾಗಾದ್ರೆ ಕೋಪದ ಬಗ್ಗೆ ಹೇಳಿ. ಇನ್ನು ವಿವರಣೆ ಬೇಕಾಗಿ. ಬಹಳ ಸರಳ ಸರ್. ಏನು ಮಾಡ್ತೀವಿ ನಮ್ಮ ಜೀವನದಲ್ಲಿ, ಆ ಕಡೆಯಿಂದ ಬೆಂಕಿ ಬರ್ತಾ ಇದ್ರೆ ನಾವು ಈ ಕಡೆಯಿಂದ ಬೆಂಕಿ ಹಾಕ್ತೀವಿ, ಇಲ್ಲ ಪೆಟ್ರೋಲ್ ಹಾಕ್ದಂಗೆ ಇನ್ನೂ ಜಾಸ್ತಿ ಆಗೋಣ. ನಾವೇನು ಮಾಡಬೇಕು ಅಂದರೆ, ಆ ಕಡೆಯಿಂದ ಯಾರು ಕೋಪದಿಂದ ಮಾತಾಡಿದ್ರೆ ನಾವು ಈ ಕಡೆಯಿಂದ ನೀರನ್ನು ಹಾಕಬೇಕು. ಯಾರಾದರೂ ಕೋಪದಿಂದ ಏನಾರು ಅಂದರೆ ಇನ್ನು ಒಳ್ಳೇದಾಗಲಿ ಅಂತ ಹೇಳಿ, ಇನ್ನೂ ತುಂಬ ಕೋಪ ಮಾಡಿಕೊಂಡ್ರೆ ಗಂಡಸಾಗಿರೋ ನಿನ್ನ ಹೆಂಡತಿ ಮಕ್ಕಳೆಲ್ಲ ಸುಖವಾಗಿರಲಿ, ಹೆಣ್ಣಾಗಿರೋ ನಿನ್ನ ಗಂಡ ಮಕ್ಕಳೆಲ್ಲ ಸುಖವಾಗಿರಲಿ. ಇನ್ನೂ ಕೋಪ ಮಾಡಿಕೊಂಡ್ರೆ ನಿನ್ನ ವಂಶದವ್ರು ಎಲ್ಲರೂ ಸುಖವಾಗಿರಲಿ ಅಂತ ಹಾರೈಸಿ ಇನ್ಯಾವತ್ತೂ ಅವ್ರು ನಿಮ್ಮ ಹತ್ರ ಗಲಾಟೆಗೆ ಬರಲ್ಲ. ಅದು ಬೇರೆಯವ್ರಿಗೆ ಬಂದರೆ. ನಿಮಗೆ ಬಂದರೆ ಏನು ಅಂತಂದರೆ, ಕೆಲವು 2 ನಿಮಿಷಗಳ ಕಾಲ ಉಸಿರಾಟವನ್ನು ಗಮನಿಸಿ, 2 ನಿಮಿಷದಲ್ಲಿ ಆ ಕೋಪ ಮಾಯವಾಗುತ್ತೆ. ಜಸ್ಟ್ ಕೌಂಟ್ ಯುವರ್ ರೆಸ್ಪಿರೇಷನ್. ಎಷ್ಟು ರೀತಿ ಒಳಗಡೆ ಕಣ್ಣು ಮುಚ್ಚಿ ಒಳಗಡೆ ಹೋಗೋ ಉಸಿರು, ಹೊರಗಡೆ ಬರೋ ಉಸಿರು. 2 ನಿಮಿಷ ಸಾಕು, ಮತ್ತೆ ಆ ಕೋಪ ಬರೋದಿಲ್ಲ. ಬರೋದಾದ್ರೆ ಇನ್ನೊಂದು 4 ನಿಮಿಷ, ಒಂದು 4 ಸಲ ಕೌಂಟಿಂಗ್ ಜಾಸ್ತಿ ಮಾಡಿ ಅಷ್ಟೆ. ಆ ಥರ ತುಂಬ ಇದೆ ಸರ್. ಭಗವಾನ್ ಬುದ್ಧರನ್ನ ತಿನ್ನಕ್ಕೆ ಬಂದಂಥ ಆಳವಕ ಬುದ್ಧರ ಶಿಷ್ಯ ಆಗ್ತಾರೆ. ಬುದ್ಧರನ್ನ ಹತ್ಯೆ ಮಾಡೋಕ್ಕೆ ಬಂದಂಥ ಅಂಗುಲಿಮಾಲ ಅವ್ರ ಶಿಷ್ಯಂದಿರಾಗ್ತಾರೆ. ಅವ್ರನ್ನ ಸೋರ್ಸಕ್ಕೆ ಬಂದಂಥ ಅಗ್ಗಿಕಾ ಭಾರದ್ವಾಜ, ಕಸಿ ಭಾರದ್ವಾಜ, ಆ ಕಾಲದಲ್ಲಿ ತುಂಬ ಜನ ಅವ್ರನ್ನ ನದಿ ಕಸಪ್ಪ, ಗಯ ಕಸಪ್ಪ, ಉರುವೇಲ ಕಸಪ್ಪ, ತುಂಬ ಜನ ಬರ್ತಾರೆ. ಆದರೆ ಭಗವಾನ್ ಬುದ್ಧರ ಕರುಣೆ, ಮೈತ್ರಿಗೆ ಅವರು ಸಂಪೂರ್ಣವಾಗಿ ಭಗವಾನ್ ಬುದ್ಧರಲ್ಲಿ ಬಂದು ಅವರ ಕರುಣೆಗೆ ತಲೆದೂಗಿ ಬುದ್ಧರಿಗೆ ಶಿಷ್ಯಂದಿರಾಗ್ತಿದ್ರು ಅನ್ನೋದು. ನನ್ನ ಕೋಪ ಸ್ವಲ್ಪ ಇಳೀತು. ಸೊ ಉತ್ತರ ನನಗೆ ಸಿಕ್ಕಿದೆ. ಅದರಿಂದ ಇನ್ನು ಜಮದಗ್ನಿ ಅಂತೇಳಿ ಆಗಲಿ ಅಥವಾ ದೂರ್ವಾಸ ಅಂತೇಳಿಗೆ ಕರೆಯುವಂಥ ಅವಕಾಶ ಇನ್ನೊಬ್ಬರಿಗೆ ಸಿಗಲ್ಲ. ಯಾಕೆಂದರೆ ಅದು ಹೇಗಿರುತ್ತೆ ಅಂದರೆ ಸರ್, ಕೋಪ ಹೇಗಿರುತ್ತೆ ಅಂದರೆ, ಬೇರೆಯವ್ರಿಗೆ ಬೈತೀವಲ್ಲ, ಅದು ಹೇಗಿರುತ್ತೆ ಅಂದರೆ ಮೇಲೆ ಉಗಿದು ಆಮೇಲೆ ಏನಾಗುತ್ತೆ ಅದು ನಮ್ಮ ಮೇಲೆ ಬೀಳುತ್ತಲ್ಲ, ಆ ರೀತಿ ಕೋಪ. ಕೆಂಡವನ್ನ ಕೈಲಿಟ್ಕೊಂಡು ಬೇರೆಯವ್ರು ಕೆಟ್ಟದಾಗಲಿ ಅಂತ ಹೇಳ್ತವ್ರೆ, ಕೆಂಡ ನಮಗೆ ಸುಡುತ್ತೆ. ಹಾಗೆ ಕೋಪ ನಮ್ಮನ್ನು ಸುಡ್ತಾ ಇರುತ್ತೆ. ಕೋಪ ಹೆಚ್ಚಾದಷ್ಟು ಕೆಟ್ಟ ಜನ್ಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಅತಿ ಹೆಚ್ಚು ನಿಮಗೆ ಪುನರ್ಜನ್ಮಗಳು, ಒಳ್ಳೆ ಜನ್ಮಗಳು ಸಿಕ್ಕಿದ್ರೆ ಪರವಾಗಿಲ್ಲ, ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಬಿಟ್ರೆ ಏನು ಮಾಡೋದು? ಕೋಪವೇ ನಮಗೆ ಹೆಚ್ಚಿನ ಸಂದರ್ಭದಲ್ಲಿ, ಕೋಪದ ಹಿಂದೆ ಇರೋದು ಅಜ್ಞಾನ, ಅಜ್ಞಾನದಿಂದ ಕೋಪ, ಕೋಪದಿಂದ ಸಮಸ್ಯೆಗಳು. ಅರ್ಥ ಆಯ್ತು ಗುರುಗಳು, ಅರ್ಥ ಆಯ್ತು. ಪ್ರಪಂಚದ ಉಗಮ ಮತ್ತು ಅಂತ್ಯಗಳ ಬಗ್ಗೆ ಬುದ್ಧರ ವಿಶ್ಲೇಷಣೆ ಏನು ಅಂತ ಹೇಳ್ಬೋದು? ಭಾಳ ಒಳ್ಳೆ ಪ್ರಶ್ನೆನ ಕೇಳಿದಿರಿ. ಗಹನವಾದ ಪ್ರಶ್ನೆ, ಗಹನವಾದ ಪ್ರಶ್ನೆ ಮತ್ತು ಹೆಚ್ಚು ಸಮಯ ಹಿಡಿಯುವಂಥ ಪ್ರಶ್ನೆ, ಆದರೂ ಭಾಳ ಸರಳವಾಗಿ ಇದರಲ್ಲಿ ನಾನು ಹೇಳ್ತೀನಿ ಸರ್. ಮೊದಲನೇದಾಗಿ ಪ್ರಪಂಚದ ಉಗಮ ಮತ್ತು ಅಂತ್ಯವನ್ನು ಅರ್ಥ ಮಾಡ್ಕೊಳ್ಳುವಾಗ 2 ಸತ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು, ಯಾವುದಕ್ಕೆ ಆರಂಭ ಇರೋದಿಲ್ವೋ ಅದಕ್ಕೆ ಅಂತ್ಯ ಇರೋದಿಲ್ಲ. ಆ 2 ಅಂಶಗಳು ತಗೊಂಡಾಗ ಇಡೀ ಜಗತ್ತಿನಲ್ಲಿ ಸಮಸ್ಯೆಗೆ ಆರಂಭ ಮತ್ತು ಅಂತ್ಯಗಳಿರೋದಿಲ್ಲ, ಆರಂಭ ಮತ್ತು ಅಂತ್ಯಗಳಿರೋದಿಲ್ಲ. ಹಾಗೆ ಪ್ರಪಂಚದ ಆದಿ ಅಂತ್ಯಗಳು, ಆದಿಯೂ ಇಲ್ಲ, ಪ್ರಪಂಚದ ಉಗಮಕ್ಕೆ ಪ್ರಾರಂಭನೂ ಇಲ್ಲ, ಅಂತ್ಯನೂ ಇರೋದಿಲ್ಲ. ಯಾವುದಕ್ಕೆ ಆರಂಭ ಮತ್ತು ಅಂತ್ಯ ಇರೋದಿಲ್ವೋ ಆ ಸೃಷ್ಟಿ ಮತ್ತು ನಾಶ ಯಾರ ಕೈಲೂ ಇರೋದಿಲ್ಲ. ಈಗೇನು ಪ್ರಪಂಚ ಇದ್ದೀವಿ, ಇದೇ ರೀತಿಯ ಒಂದು ಪ್ರಪಂಚ ಹಿಂದೆ ಇತ್ತು, ಅದಕ್ಕೆ ಸಾಕ್ಷಿ ಆಧಾರಗಳಿದೆ. ಅದ್ರ ಹಿಂದೆ ಇದೇ ರೀತಿ ಪ್ರಪಂಚಗಳಿತ್ತು. ನೀವು ಹಿಂದೆ ಹೋದರೆ ಇನ್ಫೈನೈಟ್ ಅಂತ ಏನು ಹೇಳ್ತೀವಲ್ಲ, ಅಪರಿಮಿತವಾಗಿ ನೀವು ಒಂದು ಕಾಲಘಟ್ಟದಲ್ಲಿ ಪ್ರಪಂಚ ನಾಶ ಆಗೋದನ್ನು ನೋಡ್ತೀರಿ, ಒಂದು ಕಾಲಘಟ್ಟದಲ್ಲಿ ಪ್ರಪಂಚ ಸೃಷ್ಟಿ ಆಗೋದನ್ನು ನೋಡ್ತೀರಿ. ಹಾಗೆ ಮುಂದೆ ಈ ಪ್ರಪಂಚ ನಾಶ ಆಗಿ ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ, ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ, ನಿರಂತರವಾಗಿ ನಡ್ಕೊಂಡು ಬರುತ್ತೆ. ಈ ಪ್ರಪಂಚ ಒಂದು ಕಾಲಘಟ್ಟದಲ್ಲಿ ಕುಗ್ಗುತ್ತಾ ಹೋಗುತ್ತೆ. ಕುಗ್ಗುವಿಕೆಯನ್ನು ನಾವು ನಾಶ ಅಂತ ಕರಿತೀವಿ, ಬುದ್ಧರು ಹೇಳಿರೋದು. ಕೆಲವು ಸಂದರ್ಭಗಳಲ್ಲಿ ಕಾಲಘಟ್ಟದಲ್ಲಿ ಪ್ರಪಂಚ ಹಿಗ್ಗುತ್ತಾ ಹೋಗುತ್ತೆ, ಅದನ್ನು ಸೃಷ್ಟಿ ಅಂತ ಹೇಳ್ತೀವಿ. ಈ ಸೃಷ್ಟಿ ನಾಶ ಅನ್ನೋದು ಇಡೀ ಜಗತ್ತಿನಲ್ಲಿ, ಅಪರಿಮಿತವಾದ ಜಗತ್ತಿನಲ್ಲಿ ಒಂದೊಂದು ಭಾಗದಲ್ಲಿ ನಡೆಯುವಂಥ ಏನು ಹೇಳ್ತೀರಿ, ಆಯಾ ಕಾಲಕ್ಕೆ ತಕ್ಕಂತೆ ನಡೆದು ಹೋಗುವ ಘಟನೆಗಳು. ಈ ರೀತಿಯ ಪ್ರಪಂಚ 1, 2 ಇಲ್ಲ. ನೀವು ಪ್ಯಾರಲಲ್ ಯೂನಿವರ್ಸ್ ಅಥವಾ
ಅದಕ್ಕೆ ಇನ್ನೊಂದೇನಂತಾರೆ ಮಲ್ಟಿವರ್ಸ್ ಅಂತ ಕರಿತೀವಿ. ಈಗ ನಾವೇನಿದ್ದೀವಿ ಇದೇ ಥರ ಭೂಮಿ, ನಕ್ಷತ್ರಗಳು, ಈ ರೀತಿ ಗ್ಯಾಲಾಕ್ಸಿ ಈ ಥರದ್ದು ಕೋಟ್ಯಾಂತರ ಸಂಖ್ಯೆಯಲ್ಲಿ ಈಗ ಹೊರಗಡೆ ಇದೆ. ಬುದ್ಧರು ಹೇಳಿದಾಗೆ ದಶಸಹಸ್ರ ಧಾತು ಅಂತ ಕರೀತಾರೆ. ನಮ್ಮ ರೀತಿಯ ಜಗತ್ತೇ 10,000ಕ್ಕೂ ಹೆಚ್ಚಿರೋ ಸಾಧ್ಯತೆ ಇದೆ ಅಂತ ಬುದ್ಧರು ಹೇಳ್ತಾರೆ. ಅಂದರೆ ಇಲ್ಲೇನು ಗಣೇಶ್ ಕಾಸರಗೋಡು ಅವರು ಇಲ್ಲಿ ಮಾತಾಡ್ತಾ ಇದ್ದಾರೆ, ಇದೇ ರೀತಿ 10,000ಕ್ಕಿಂತನೂ ಇನ್ನೂ ಹೆಚ್ಚು ಇದೇ ರೀತಿ ವ್ಯಕ್ತಿಗಳು ಇರ್ತಾರೆ. ಬೇರೆ ಬೇರೆ ಲೋಕಗಳಲ್ಲಿ, ಬೇರೆ ಬೇರೆ ಪ್ರಪಂಚಗಳಲ್ಲಿ ಇರ್ತಾರೆ. ಸೊ ಎಂದೆಂದಿಗೂ ಸಂಪೂರ್ಣವಾಗಿ ಪ್ರಪಂಚ ನಾಶ ಆಗೋದಿಲ್ಲ, ಎಂದೆಂದಿಗೂ ಪ್ರಪಂಚ ವಿಕಸಿತವಾಗ್ತಾನೆ ಇರೋದಿಲ್ಲ. ಇದು ಹೇಗೆ ಅಂತಂದರೆ, ಒಟ್ಟಾರೆ ಹೇಳೋದಾದರೆ ಈ ಪ್ರಪಂಚವನ್ನು ಭಗವಾನ್ ಬುದ್ಧರು ಹೇಳ್ತಾರೆ, ಈ ಪ್ರಪಂಚದ ಆದಿ ಮತ್ತು ಅಂತ್ಯವನ್ನು ನೀವು ಹುಡುಕಿ ಹೊರಟ್ರೆ ಮಾನಸಿಕವಾಗಿ ಅಸ್ವಸ್ಥರಾಗ್ತೀರಿ. ಯಾಕೆ ಅಂದರೆ ಇದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಇದ್ರ ಹಿಂದೆ ಯಾರಿದ್ದಾರೆ ಅಂತ, ಈ ಪ್ರಪಂಚದ ಆದಿ ಅಂತ್ಯಗಳು, ಸೃಷ್ಟಿ ನಾಶಗಳು ಹಿಂದೆ ಇರೋದು ಯಾವುದು ಅಂತಂದರೆ, ಇಂಗ್ಲೀಷ್ನಲ್ಲಿ ನಾವೆಲ್ಲ ಓದಿರ್ತೀವಿ ಸರ್, ಎನರ್ಜಿ ನೈದರ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಅಂತ. ಅಂದರೆ ಈ ಪ್ರಪಂಚದಲ್ಲಿರುವ ಶಕ್ತಿಯನ್ನು ಸೃಷ್ಟಿ ಮಾಡೋಕ್ಕೂ ಆಗಲ್ಲ, ನಾಶ ಮಾಡೋಕ್ಕಾಗಲ್ಲ, ಆದರೆ ರೂಪಾಂತರ ಮಾಡ್ತೀವಿ. ಈ ಶಕ್ತಿಯನ್ನು ನೀವು ದೇವರು ಅಂತ ಕರಿತೀರಿ, ಕೆಲವರು ಧಮ್ಮ ಅಂತ ಕರೀತಾರೆ, ಕೆಲವರು ಧರ್ಮ ಅಂತ ಕರೀತಾರೆ, ಕೆಲವರು ಆಲ್ಮೈಟಿ ಗಾಡ್ ಅಂತ ಕರೀತಾರೆ, ಬೇರೆ ಬೇರೆ ಪದಗಳಲ್ಲಿ ಕರೀತಾರೆ. ಆದರೆ ಈ ಪ್ರಕೃತಿಯ ನಿಯಮಗಳಿದೆಯಲ್ಲ, ಎಂದೆಂದಿಗೂ ಅಸ್ತಿತ್ವದಲ್ಲಿರುವ ಅನ್ನೋದು ಭಾಳ ಮುಖ್ಯ ಸರ್. ಎಂದೆಂದಿಗೂ ಅಸ್ತಿತ್ವದಲ್ಲಿರುವ ಈ ಪ್ರಕೃತಿ ನಿಯಮಗಳು ಅಂತ ಬಂದಾಗ ಇದನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ನಾಶ ಮಾಡೋಕ್ಕಾಗಲ್ಲ. ಎಂದೆಂದಿಗೂ ಅಸ್ತಿತ್ವದಲ್ಲಿರುವ ಈ ಪ್ರಕೃತಿಯಲ್ಲಿರುವ ನಿಯಮಗಳೇ ಈ ಜಗತ್ತಿನ ಆದಿ ಅಂತ್ಯಗಳು, ಪ್ರಾರಂಭ ನಾಶ, ಉತ್ಪತ್ತಿ ನಾಶವನ್ನು ನಿರ್ಧಾರ ಮಾಡ್ತಾ ಹೋಗುತ್ತೆ. ಈಗ ನೋಡಿ, ಅದನ್ನು ಬುದ್ಧರು ಹೇಳಿದ್ದಾರೆ, ಇನ್ನು ಕೆಲವು ಕೋಟಿ ವರ್ಷಗಳ ನಂತರ ಈ ಪ್ರಪಂಚ ನಾಶ ಆಗುತ್ತೆ, ಮತ್ತೆ ನಂತರ ಇನ್ನೊಂದು ಪ್ರಪಂಚ ಉತ್ಪತ್ತಿ ಆಗುತ್ತೆ ಅಂತ. ಈ ಒಂದು ಅಧ್ಯಯನ ಮಾಡ್ತಾ ನಾನು 2022ರಲ್ಲಿ ಇಂಗ್ಲೆಂಡ್ಗೆ ಹೋಗಿದ್ದೆ ಸರ್. ಅಲ್ಲಿ ಸ್ಟೀಫನ್ ಹಾಕಿಂಗ್ ಅವ್ರ ಜೊತೆ ಕೆಲಸ ಮಾಡಿದಂಥ ರಾಜರ್ ಪೆನ್ರೋಸ್ ಅಂತ ಹೇಳಿ ಒಬ್ಬರು ವಿಜ್ಞಾನಿ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಅವ್ರಿಗೆ ಯಾಕೆ ನೋಬೆಲ್ ಪ್ರೈಸ್ ಬಂದಿದೆ 2020ರಲ್ಲಿ, ಫಿಸಿಕ್ಸ್ನಲ್ಲಿ ನೋಬೆಲ್ ಪ್ರೈಸ್ ಬಂದಿದೆ ಭೌತಶಾಸ್ತ್ರದಲ್ಲಿ. ಯಾಕೆ ಅಂದರೆ ಈಗಿನ ಪ್ರಪಂಚವು ಇಂದಿನ ಪ್ರಪಂಚದ ಮುಂದುವರಿದ ಭಾಗ, ಇಂದಿನ ಪ್ರಪಂಚದ ಪಳೆಯುಳಿಕೆ ಈಗಿನ ಪ್ರಪಂಚ, ಹಾಗೆ ಈ ಪ್ರಪಂಚದ ಮುಂದಿನ ಭಾಗ ಇನ್ನೊಂದು ಪ್ರಪಂಚ ಅಂತೇಳಿ ಪ್ರೂವ್ ಮಾಡಿದ್ದಾರೆ. ಅವ್ರ ಇದಕ್ಕೆ ನೋಬೆಲ್ ಪ್ರೈಸ್ ಬಂದಿತ್ತು. ಆ ವಿಜ್ಞಾನಿಯನ್ನು ಭೇಟಿ ಮಾಡೋದಕ್ಕೆ ನಾನು ಇಂಗ್ಲೆಂಡ್ಗೆ ಹೋಗಿದ್ದೆ. ಇದೇನಂತಂದರೆ ನಿರಂತರವಾಗಿ ನಡೀತಾ ಇರುತ್ತೆ ಸರ್. ಪ್ರಪಂಚ ನಾಶ ಆಗುತ್ತೆ, ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ, ಇವು ನಿರಂತರವಾಗಿ ನಡ್ಕೊಂಬಂದಿದೆ. ಇದನ್ನು ಇಂಥವರೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವಿಗೆ ಕೊಡ್ಲಿಕ್ಕೆ ಬರಲ್ಲ. ಏನಂತಂದರೆ ಪ್ರಕೃತಿ ನಿಯಮ. ಅದು ನೀವು ದೇವರು ಅಂತೀರಿ, ನಾವು ಅದನ್ನು ಪಾಲಿ ಭಾಷೆನಲ್ಲಿ ದಮ್ಮ ಅಂತ ಕರಿತೀವಿ. ದಮ್ಮ ಅಂದರೆ ಸಂಪೂರ್ಣವಾಗಿರುವಂಥ ಪ್ರಕೃತಿ ಅಥವಾ ಪ್ರಕೃತಿ ನಿಯಮಗಳನ್ನ ದಮ್ಮ ಅಂತ ಕರಿತೀವಿ. ಸೊ ನೀವು ಯಾವಾಗ ಇದರ ಆದಿ ಅಂತ್ಯಗಳನ್ನು ನೀವು ಹುಡುಕಿ ಓಡ್ತೀರಿ, ಮಾನಸಿಕವಾಗಿ ಅಸ್ವಸ್ಥರಾಗ್ತೀರಿ. ಈ ಪ್ರಶ್ನೆಗೆ ಉತ್ತರ ಕೊಡೋದು ಭಾಳ ಸಮಯ ಬೇಕು. ಯಾಕಂದರೆ ಒಂದೊಂದು ಸಂದರ್ಭದಲ್ಲಿ ಉತ್ತರಗಳನ್ನ ಕೊಡ್ತಾ ಹೋಗಿದ್ದಾರೆ. ಅಗಣ್ಯ ಸುತ್ತದಲ್ಲಿ ಹೇಗೆ ಪ್ರಪಂಚ ಉತ್ಪತ್ತಿ ಆಯಿತು, ಸತ್ತ ಸೂರ್ಯಂಗೆ ಸುತ್ತಂಗ ಅಂತೇಳಿ ಉಪದೇಶದಲ್ಲಿ 7 ಹಂತಗಳಲ್ಲಿ ಈ ಪ್ರಪಂಚ ಹೇಗೆ ನಾಶ ಆಗುತ್ತೆ ಅಂತೇಳಿ ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನು ಇನ್ನೊಂದು ಸಂದರ್ಭಗಳಲ್ಲಿ ಅದನ್ನು ಹೆಚ್ಚಿನದಾಗಿ ವಿವರಣೆಯನ್ನು ನಾವು ಪಡ್ಕೊಂಡು, ಇದು ಯುದ್ಧದ ಸಂದರ್ಭ ಈಗ ನಾವು ಮಾತಾಡ್ತಿರೋದು. ಈ ಯುದ್ಧ, ದ್ವೇಷ, ಇದರಿಂದ ನಮ್ಮನ್ನು ಕಾಪಾಡುವವರು ಯಾರು ಗುರುಗಳೇ? ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಅಜ್ಞಾನವೇ ಕಾರಣ. ಅಜ್ಞಾನ ಎಲ್ಲಿರುತ್ತೆ ಅಂದರೆ ಮನಸ್ಸಿನಲ್ಲಿರುತ್ತೆ. ಉದಾಹರಣೆಗಳು ಹೇಳಿದರೆ, ನಮ್ಮ ಜನ್ಮಕ್ಕೆ ಕಾರಣ ತಂದೆ ತಾಯಿಗಳಾದ್ರೂ ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನವೇ ನಮ್ಮ ಜನ್ಮಕ್ಕೆ ಕಾರಣ. ನಮ್ಮಲ್ಲಿ ಅಜ್ಞಾನ ಜಾಸ್ತಿ ಆದಷ್ಟು ಪುನರ್ಜನ್ಮ ಚಿತ್ತ ಜಾಸ್ತಿ ಆಗ್ತವೆ. ಈ ಯುದ್ಧ ಮಾಡ್ತಾ ಇರೋರಿಗೆ ಈ ಸತ್ಯಗಳು ಗೊತ್ತಿರೋದಿಲ್ಲ. ಯುದ್ಧಗಳ ಬಗ್ಗೆ ಬುದ್ಧರು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾರು ತನ್ನನ್ನು ತಾನು ಗೆದ್ದಿರ್ತಾರೋ ಅವರೇ ನಿಜವಾದ ವಿಜಯಶಾಲಿ. ಈಗ ನೋಡಿ, ಬೇರೆ ಬೇರೆ ದೇಶಗಳ ಮಧ್ಯೆ ಯುದ್ಧ ಇದರಿಂದ ಏನನ್ನ ಸಾಧಿಸ್ತೀರಿ? ಏನೂ ಇಲ್ಲ. ಅಜ್ಞಾನ ಇರೋದ್ರಿಂದನೇ ಯುದ್ಧಗಳಾಗ್ತಾ ಇರೋದು. ಅದನ್ನು ಬುದ್ಧರು ತುಂಬ ಚೆನ್ನಾಗಿ ಹೇಳ್ತಾರೆ. ಈಗ ನಡೀತಾರೆ ಯುದ್ಧಕ್ಕೆ ಅವರು ಕೊಡುವಂಥ ಒಂದು ಪಾಲಿ ಶ್ಲೋಕ ಅಥವಾ ಗಾಥ ಹೇಗಿದೆ ಅಂದರೆ, ಪರೇಚಾನ ವಿಜಾನಂತಿ ಮಾಯಮೆತ್ತ ಯಮಾಮಸೆ ಏಚತತ್ತ ವಿಜಾನಂತಿ ತಥೋ ಸಂಬಂತಿ ಮೇಧಗ. 2500 ವರ್ಷಗಳ ಹಿಂದೆ ಇದ್ದಂಥ ಆಡು ಭಾಷೆ, ಪಾಲಿ ಭಾಷೆ ಎಷ್ಟು ಸರಳವಾಗಿದೆ ಅಂತಂದರೆ,
ಯುದ್ಧ ಮಾಡ್ತಾ ಇರೋರು ಮಾತ್ರ ಅಲ್ಲ, ನಮ್ಮ ನಿಮ್ಮ ಮನಸ್ಸಿನಲ್ಲಿರುವಂಥ ಗೊಂದಲಗಳಿಗೆ, ಆಂತರ್ಯದಲ್ಲಿರುವಂಥ ಸಮಸ್ಯೆಗಳಿಗೆ, ಅಥವಾ ಬೇರೆಯವ್ರ ಜೊತೆ ನಾವು ಮಾಡುವ ಗಲಾಟೆಗಳಿಗೆ, ಯುದ್ಧಗಳಿಗೆ ಇದು ಸೊಲ್ಯೂಷನ್. ಏನಂತಂದರೆ ಅದರ ಅರ್ಥ, ಯಾರು ನಾನು ಒಂದು ದಿವಸ ಸಾಯ್ತೀನಿ ಅನ್ನೋದನ್ನು ಮರ್ತಿರ್ತಾರೋ ಅವರು ಜಗಳಗಳನ್ನ ಮುಂದುವರಿಸ್ತಾ ಹೋಗ್ತಾರೆ. ಒಪ್ಕೊಳ್ತೀರಾ? ರಿಪೀಟ್. ನಾನು ಒಂದು ದಿನ ನಾನು ಸಾಯ್ತೀನಿ ಅನ್ನೋದನ್ನ ಮರ್ತಿರೋರು ಜಗಳಗಳು ಮಾಡ್ತಾನೆ ಇರ್ತಾರೆ. ಆದರೆ ಯಾರು ಒಂದು ದಿನ ನಾ ಸಾಯ್ತೀನಿ ಅನ್ನೋ ಸತ್ಯ ಗೊತ್ತಿರುತ್ತೋ ಅಂತ ವ್ಯಕ್ತಿ ಜಗಳ ಮಾಡಲ್ಲ, ಯುದ್ಧ ಮಾಡಲ್ಲ, ಇರುವ ಮನಸ್ತಾಪಗಳನ್ನ ಸರಿ ಮಾಡ್ಕೊಂಡು ಹೋಗ್ತಾರೆ. ಒಂದಾಯ್ತಾ ಸರ್? ಒಂದು ಪ್ರಾಣಿಯನ್ನ ಕೊಂದರೆ ಸರಿಸುಮಾರು 500 ಜನ್ಮ ಮತ್ತೆ ಪ್ರಾಣಿಯಾಗಿ ಹುಟ್ತೀನಿ. ಮನುಷ್ಯರನ್ನ ನಾವು ಕೊಂದ್ರೆ ನಾವು ಇನ್ನೂ ಕೆಟ್ಟದಾಗಿ ತುಂಬ ಕೆಟ್ಟ ಜನ್ಮಗಳನ್ನ ಅಥವಾ ಕೆಟ್ಟ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀನಿ. ಅದಕ್ಕೆ ಬಹಳ ಉದಾಹರಣೆಗಳಿದೆ. ಆ ಉದಾಹರಣೆಯಲ್ಲಿ ಒಂದು ಕಥೆಯನ್ನ ಹೇಳ್ಬೋದ? ಬಹಳ ಸರಳವಾದ ಕಥೆ. ಯುದ್ಧದವರೆಗೂ ಹೋಗೋದು ಬೇಡಿ, ಒಂದೇ ಒಂದು ಜೀವಿನ ಕೊಂದಿದ್ದಕ್ಕೆ ಏನಾಯ್ತು ಅನ್ನೋದಕ್ಕೆ ಯುದ್ಧದಕ್ಕಿಂತ ಬಹಳ ಚಿಕ್ಕದು. ಈಗಾಗಿರೋ ಯುದ್ಧದಲ್ಲಿ ಯಾವುದೋ ಒಂದು ದೇಶದ ರಾಷ್ಟ್ರಾಧ್ಯಕ್ಷನ ಕೊಂದಿದ್ದಾರೆ. ಅವರು ಅದರ ವಿರುದ್ಧವಾಗಿ ಬೇರೆ ಬೇರೆ ದೇಶದಲ್ಲಿ ಕಾರಣವೇ ಇಲ್ಲದೆ ಬೇರೆ ದೇಶದವರಿಗೆ ಅವರು ಬಾಂಬ್ ಹಾಕಿದ್ದಾರೆ. ಇವೆಲ್ಲ ನೋಡಿದ್ರೆ ಇದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿರೋದೇನೆಂದರೆ, ಅಲ್ಲಿವರೆಗೂ ಮನವರಿಕೆ ಮಾಡುವ ಶಕ್ತಿ ಅಥವಾ ಅಷ್ಟೊಂದು ಬುದ್ಧಿವಂತಿಕೆ ನಮ್ಮಲ್ಲಿ ಇಲ್ಲದೆ ಇರ್ಬೋದು, ಆದರೆ ನಮ್ಮಲ್ಲಿರುವ ಯುದ್ಧೋತ್ಸಾಹ, ನಮ್ಮಲ್ಲಿರುವ ಯುದ್ಧಕ್ಕೆ ಮನಸ್ಸಿನ ಯುದ್ಧದಂತ ಮಾಡುವಂಥ ಮನಸ್ಸಿಗೆ ಹೇಗೆ ಅಂತಂದರೆ, ಹಿಂದೆ ಬುದ್ಧರ ಕಾಲದಲ್ಲಿ ಒಬ್ಬ ವ್ಯಕ್ತಿ ಪಾಲಿನಲ್ಲಿ ಮೇಕೆ ಕಟ್ಟಾಕ್ಸಿರ್ತಾರೆ. ಬುದ್ಧರು ಕೇಳ್ತಾರೆ, ಏನಕ್ಕೆ ಕಟ್ಟಾಕಿದ್ದಾನೆ? ಬಲಿ ಕೊಡಬೇಕು ಅಂತ. ಬುದ್ಧರು ಕೇಳ್ತಾರೆ, ನೀನು ಈ ಮೇಕೆನ ಕೊಟ್ಟಿದ್ರೆ, ಬಲಿ ಕೊಟ್ಟರೆ ನೀನು ಏನಾಗ್ತೀಯ ಗೊತ್ತಾ? ಗೊತ್ತಿಲ್ಲ ಗುರುಗಳೇ ಅಂತ ಕೇಳ್ತಾರೆ. ಬುದ್ಧರು ಹೇಳ್ತಾರೆ ಹಿಂದಿನದು, ನೋಡಪ್ಪ ಯಜಮಾನ, ಹಿಂದೆ ನಿನ್ನಂತೆ ಒಬ್ಬ ವ್ಯಕ್ತಿ ಒಂದು ಮೇಕೆಯನ್ನು ತನ್ನ ಸೇವಕನನ್ನು ಕರೆಸಿ ಮೇಕೆನ ಕಟ್ಟಾಕಿದ್ದು, ಮಾರನೇ ದಿನ ಬಲಿ ಕೊಡಬೇಕಾಗಿತ್ತು. ಅಂದರೆ ಯುದ್ಧ ಮಾಡೋರ ಪರಿಸ್ಥಿತಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಆಗ ಆ ಮೇಕೆಯನ್ನು ಗೊತ್ತಲ್ಲ, ಈಗ ಜನಗಳು ಹೇಗೆ ಬಲಿ ಕೊಡ್ತಾರೆ ಅಂದರೆ, ಮೇಕೆಗೆ ಸ್ನಾನ ಮಾಡಿಸ್ತಾರೆ, ಮಾಲೆ ಹಾಕ್ತಾರೆ. ನೀರು ಯಾಕೆ ಹಾಕ್ತಾರೆ ಹೇಳಿ? ನೀರಿನ ಚಿಮುಕ್ಸ್ತಾರೆ. ನೀರು ಅಲ್ಲ, ಚಿಮುಕ್ಸಿದ್ರೆ ಅದು ತಲೆ ಅಲ್ಲಾಡ್ಸುತ್ತೆ. ನೀವೇನು ಅನ್ಕೋತೀರಿ? ಬಲಿ ಕೊಡೋದಕ್ಕೆ ತಯಾರಾಗಿದೆ, ನಾನು ರೆಡಿ ಅಂತ. ಪಾಪ ಅದು ಗಾಬರಿಯಿಂದ ಕಣ್ಣಿಗೆ ನೀರು ಬಿದ್ದ ಗಾಬರಿಗೆ ತಲೆ ಅಲ್ಲಾಡ್ಸೋದು. ಈ ಜನಗಳು ಅದನ್ನು ಒಪ್ಪಿಗೆ ಕೊಟ್ಟಿದೆ ಅಂತ ಕೊಲ್ಲೋದು. ಹಂಗೆ ಮಾಡಿದಾಗ ಆಗಿನ ಕಾಲದ ಮೇಕೆ, ಬುದ್ಧರಿಗಿಂತನೂ 1000 ವರ್ಷಗಳಿಂದ ಮಾತನಾಡೋ ಪ್ರಾಣಿಗಳಿದ್ದು. ಆ ಮೇಕೆ ಸ್ವಲ್ಪ ಹೊತ್ತು ನಗತ್ತೆ, ಸ್ವಲ್ಪ ಹೊತ್ತು ಆದಮೇಲೆ ಅಳುತ್ತೆ. ಆ ಸೇವಕ ಕೇಳ್ತಾನೆ, ಯಾಕೆ ನೀನು ನಗ್ತಾ ಇದೀಯ, ಯಾಕೆ ಅಳ್ತಾ ಇದೆಯಾ ಅಂದಾಗ, ನಿನಗೆ ಹೇಳಿ ಏನು ಪ್ರಯೋಜನ? ನಿನ್ನ ಯಜಮಾನ ನಾನು ಕಟ್ಟಾಕ್ತಿದ್ದೀನಲ್ಲ, ಅಲ್ಲಿ ಕರ್ಕೊಂಡೋಗು. ಅಲ್ಲಿ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದಾಗ ಈ ಸೇವಕ ಹೇಳ್ತಾನೆ, ಯಜಮಾನ್ರೆ, ಈ ಮೇಕೆ ನಗ್ತಾಯಿತು ಅಳ್ತಾಯಿತು, ಯಾಕೆ ಅಂತ ಕೇಳಿದ್ರೆ ನಿಮಗೆ ಮಾತ್ರ ಹೇಳ್ತೀನಿ ಅಂತ ಹೇಳಿದೆ, ಅದಕ್ಕೆ ಕರ್ಕೊಂಬಂದಿದ್ದೆ. ಆ ಯಜಮಾನ ಕೇಳ್ತಾನೆ, ಯಾಕೆ ನೀನು ನಗ್ತಿದ್ದೆ ಯಾಕೆ ಅಂತ. ಆ ಮೇಕೆ ಹೇಳುತ್ತೆ, ಯಜಮಾನ, ನಿನಗಿಂತ ಹಿಂದೆ 1000 ವರ್ಷಗಳ ಹಿಂದೆ ನಾನು ಮನುಷ್ಯನಾಗಿದ್ದೆ. ನಿನ್ನಂತೆ ಒಂದು ಮೇಕೆಯನ್ನು ನಾನು ಬಲಿ ಕೊಟ್ಟಾದ ಮೇಲೆ 499 ಜನ್ಮಗಳಲ್ಲಿ ನಾನು ಮೇಕೆಯಾಗಿಯೇ ಉಟ್ಕೊಂಡು ಬಂದಿದ್ದೀನಿ. ನನ್ನ ಸಹೋದರರು, ನನ್ನ ಸಂಬಂಧಿಕರೇ ನನ್ನ ತಲೆ ಕಡಿದಿದ್ದಾರೆ 499 ಬಾರಿ. ಇದು 500ನೇ ಬಾರಿ. ಇಲ್ಲಿ ನೀನು ನನ್ನ ಕೊಂದಾದ್ಮೇಲೆ ನನಗೆ ಒಳ್ಳೆ ಜನ್ಮ ಇದೆ ಅಂತ ನನಗನ್ನಿಸಿದೆ, ಹಾಗಾಗಿ ಸಂತೋಷವಾಗಿ ನಕ್ಕದೆ. ಯಜಮಾನಂಗೆ ಭಯ ಶುರುವಾಗುತ್ತೆ. ಯಾಕೆ ಅಳ್ತಿದ್ದೆ ಅಂತ ಕೇಳ್ತಾರೆ. ಆ ಮೇಕೆ ಹೇಳುತ್ತೆ, ಯಾಕೆ ಅಳ್ತೀನಿ ಅಂತಂದರೆ, ನನ್ನನ್ನು ಕೊಂದಾದ್ಮೇಲೆ, ನನ್ನನ್ನು ಬಲಿ ಕೊಟ್ಟಾದ್ಮೇಲೆ ನೀನು 500 ಬಾರಿ ಮೇಕೆಯಾಗಿ ಹುಡ್ತೀಯ. ಇದೇ ಊರು ಸುತ್ತಮುತ್ತ ಜನಗಳು ಬಂದು ನಿನ್ನನ್ನು ಹಿಡಿದು ಬಲಿ ಕೊಡ್ತಾರೆ. ಅದನ್ನ ನೆನೆಸ್ಕೊಂಡು ನನಗೆ ದುಃಖ ಆಯಿತು. ಅಯ್ಯೋ, ನಾನು ಎಂಥ ತಪ್ಪು ಮಾಡ್ತಿದ್ದೆ ಅಂಥೇಳಿ ಆ ಮೇಕೆಯನ್ನು ಬಿಟ್ಬಿಡ್ತಾರೆ. ಅಂದಿನಿಂದ ಅವರು ಹತ್ಯೆ ಮಾಡೋದನ್ನು ನಿಲ್ಲಿಸ್ತಾರೆ. ಒಂದು ಮೇಕೆ ಕೊಂದರೆ ಈ ಥರ ಆಗೋದಾದರೆ ಅಷ್ಟೊಂದು ಸಾವು ನೋವುಗಳಿಗೆ ಕಾರಣ ಆಗ್ತಾ ಇದೆಯಲ್ಲ, ಇದ್ರ ಪರಿಣಾಮ ಅವ್ರಿಗೆ ಗೊತ್ತಿದೆಯಾ? ಮುಂದೆ ಏನಾಗುತ್ತೆ ಅಂತ ಗೊತ್ತಿದೆಯಾ? ಯಾವುದು ಪ್ರಕೃತಿ ನಿಯಮ ಹೇಗಿರುತ್ತೆ ಅಂತಂದರೆ, ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದಕ್ಕೆ ಕೆಟ್ಟದ್ದು. ಇಂದೆಲ್ಲ ನಾಳೆಗೆ ಬಂದೇ ಬರುತ್ತೆ. ಇವ್ರುಗಳಿಗೆ ಏನಾಗ್ತಾಯಿದೆ ಅಂತಂದರೆ, ಅಧಿಕಾರದ ಮೋಹ, ಹಣದ ಅಹಂಭಾವ, ನನ್ನದೇ ನಡಿಬೇಕು ಅನ್ನುವಂಥ ಅಜ್ಞಾನ. ನನ್ನದೇ ಯಾವಾಗಲೂ ನಡಿಬೇಕು ಅನ್ನೋದು ಮಹಾಜ್ಞಾನ, ಅತಿ ದೊಡ್ಡ ಅಜ್ಞಾನ. ನನ್ನದೇ ನಡಿಬೇಕು ಅನ್ನೋದಿದೆಯಲ್ಲ, ಅದು ದೊಡ್ಡ ಅಜ್ಞಾನ. ಅಜ್ಞಾನದ ಪರಿಣಾಮ ಭಾಳ ಕೆಟ್ಟದಾಗಿರುತ್ತೆ. ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಬದುಕುವುದು ಹೇಗೆ?
ಅದು ಈಗ ಬೇಕು. ನಾನು ಹಿರಿಯ, ನನಗೆ ಅದು ಬೇಕಾಗಿದೆ. ಎಲ್ಲರಿಗೂ ಬೇಕು ಸರ್. ಹೌದು. ಭಾಳ ಸರಳವಾಗಿ. ನಮ್ಮಲ್ಲಿ ಪಾಲಿ ಭಾಷೆನಲ್ಲಿ ಸಮವಾಯಾಮ ಅಥವಾ ಸಮಪ್ಪದಾನ ಅಂತ ಕರಿತೀವಿ. ಅಂದರೆ ಸರಿಯಾದ ರೀತಿಯ ಪ್ರಯತ್ನ, ಸಮರ್ಪಕವಾದ ಪ್ರಯತ್ನ. ಇದು ಮಾನಸಿಕ, ದೈಹಿಕವಲ್ಲ, ಮಾನಸಿಕ. ನೀವು ಭಾಳ ಸರಳವಾದ ಪ್ರಶ್ನೆ ಕೇಳಿದ್ರಿ, ಸುಖವಾಗಿ ನೆಮ್ಮದಿಯಾಗಿ ಹೇಗೆ ಬದುಕೋದು. ಭಾಳ ಸರಳ ಸರ್, ಭಾಳ ಸರಳ ಅಂದರೆ ಅತೀ ಸರಳವಾದದ್ದು. 4 ನಿಯಮಗಳನ್ನ ನೀವು ಅಳವಡಿಸ್ಕೊಳ್ಬೇಕು ನೀವು ಸುಖವಾಗಿರ್ಬೇಕು. ಈ ಕ್ಷಣದಿಂದನೇ 4 ನಿಯಮಗಳನ್ನ ನೀವು ಅಳವಡಿಸ್ಕೊಡ್ಬೇಕು. ಓಕೆ. ಮೊದಲನೇದು, ನಿಮ್ಮಲ್ಲಿ ಯಾವ ಸಂದರ್ಭದಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ, ಸಾಮಾನ್ಯ ಬರುತ್ತಲ್ಲ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ ಅದನ್ನು ದೂರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಮಾಡ್ಬೋದಲ್ಲ ಸರ್? ಪ್ರಯತ್ನ ಮಾಡ್ಬೋದು. ಎರಡನೇದು, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದಿರೋದಿಲ್ವೋ, ಕೆಟ್ಟ ಆಲೋಚನೆಗಳು ಬರದೇ ಇರುವಾಗೆ ಪ್ರಯತ್ನ ಮಾಡಬೇಕು. ಮೂರನೇದು, ಒಳ್ಳೆಯ ಆಲೋಚನೆ ಬಂದಿರುತ್ತೆ, ಆ ಒಳ್ಳೆಯ ಆಲೋಚನೆ ಮುಂದುವರಿಯುವಾಗೆ ನೀವು ಪ್ರಯತ್ನ ಮಾಡಬೇಕು. ನಾಲ್ಕನೇದು, ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಆಲೋಚನೆ ಇರೋದಿಲ್ಲ, ಒಳ್ಳೆಯ ಆಲೋಚನೆ ಬರುವ ಹಾಗೆ ನೀವು ಪ್ರಯತ್ನವನ್ನು ಮಾಡಬೇಕು. ಈ 4 ಅಳವಡಿಸ್ಕೊಂಡ್ರೆ ಸಾವು ಕೂಡ ಸುಖವಾಗಿರುತ್ತೆ. ಜೀವನದಲ್ಲಿ ಯಾವುದೇ ಸಮಸ್ಯೆಗಳು, ಬೇಸರಗಳು ಯಾವ ಸಂದರ್ಭ ಬಂದರೂ ನಿಮ್ಗೆ ಅದು ಕಾಡೋದಿಲ್ಲ. ಭಾಳ ಸರಳವಾಗಿ ಹೇಳ್ತೀನಿ ನೋಡಿ. ಕೆಟ್ಟ ಆಲೋಚನೆ ಬಂದಾಗ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಕೆಟ್ಟ ಆಲೋಚನೆ ಬರದೇ ಇರುವಾಗೆ ಪ್ರಯತ್ನ ಮಾಡಿ, ಒಳ್ಳೆಯ ಆಲೋಚನೆ ಬಂದಾಗ ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯ ಆಲೋಚನೆ ಬರದೇ ಇರುವಾಗ ಒಳ್ಳೆಯ ಆಲೋಚನೆ ಬರುವಾಗ ಪ್ರಯತ್ನ. ಇದು ಭಾಳ ಸುಲಭವಾದ ಮಾರ್ಗ. ಅದಕ್ಕಾಗಿ ನೀವು ಹಣ ಸಂಪಾದನೆ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು, ಅಧಿಕಾರ ಹಿಡಿಬೇಕು, ಹಾಗೆ ಹೀಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಮಲ್ಲಿ ಎಲ್ಲವೂ ಕಡಿಮೆ ಇರುತ್ತೆ ನೀವು ಸುಖವಾಗಿರ್ತೀರಿ, ಯಾವಾಗ ಎಲ್ಲವೂ ಹೆಚ್ಚಾಗಿರುತ್ತೆ ನೀವು ಭಾಳ ದುಃಖದಲ್ಲಿರ್ತೀರಿ. ಪಕ್ಕ ತುಂಬ ದುಡ್ಡು ಮಾಡಿರೋರಿಗೆ ಅದು ಕಾಪಾಡೋಷ್ಟರಲ್ಲಿ ಅವ್ರಿಗೆ ನಿದ್ದೆ ಬರಲ್ಲ. ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡಿ ಮಲಗ್ತಾರಲ್ಲ, ಅವರು ನೆಮ್ಮದಿಯ ನಿದ್ರೆ ಅತಿ ಶ್ರೀಮಂತರಿಗೆ ಯಾವತ್ತೂ ಬಂದಿರೋದಿಲ್ಲ. ಹಣವಾಗಲಿ ಶ್ರೀಮಂತಿಕೆ ಆಗಲಿ ಸುಖದ ಮಾರ್ಗಗಳಲ್ಲ. ಬೇಕು, ಹಣ ಬೇಕು ಇಲ್ಲ ಅಂತಲ್ಲ, ಬೇಕು, ಅವಶ್ಯಕತೆ ಇದ್ದಷ್ಟು ಬೇಕು. ಅತಿಯಾಗಿ ಹೋದಾಗ ಎಲ್ಲವೂ ನಮಗೆ ಸಮಸ್ಯೆಗಳಾಗಿ ಕಾಣ್ತವೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ನೇರವಾಗಿ ಹೇಳೋದ್ರೆ, ಮನಸ್ಸಿನಲ್ಲಿ ಒಳ್ಳೆಯದನ್ನು ಬೆಳೆಸ್ಕೊಂಡ್ರೆ ಯಾವಾಗಲೂ ಸುಖವಾಗಿರ್ತದೆ. ಆದರೆ ನಾವು ಹಿಂದೆ ಮಾಡ್ಕೊಂಬಂದಿರ್ತೀವಲ್ಲ ತಪ್ಪುಗಳು, ಆ ತಪ್ಪುಗಳನ್ನ ಒಳ್ಳೇದು ಆಲೋಚನೆ ಮಾಡಿದ ತಕ್ಷಣ ಸುಖವಾಗಿರ್ತೀವಿ ಅಂತ ಹೇಳಕ್ಕಾಗಲ್ಲ. ತಪ್ಪನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೇಕು, ಕಾಡ್ತಾ ಇರುತ್ತೆ ಅದು, ಸರಿ ಮಾಡ್ಕೊಳ್ತಾ ಹೋಗ್ಬೇಕು. ಗುರುಗಳ ಈ ದಮ್ಮ ಅಂದರೆ ಏನು? ದಮ್ಮ ಅಂದರೆ, ಈ ದಮ್ಮ ಅನ್ನೋ ಪದ ಪಾಲಿ ಪದದಲ್ಲಿ ಅತ್ಯಂತ ಹೆಚ್ಚು ಅರ್ಥ ಇರುವಂಥ ಪದ. ಪ್ರಕೃತಿ ನಿಯಮವನ್ನು ದಮ್ಮ ಅಂತ ಕರಿತೀವಿ. ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಅಂಶಗಳನ್ನು ದಮ್ಮ ಅಂತ ಕರಿತೀವಿ. ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವ ಮಾರ್ಗವನ್ನು ದಮ್ಮ ಅಂತ ಕರಿತೀವಿ. ಜ್ಞಾನೋದಯದ ಮಾರ್ಗವನ್ನು ದಮ್ಮ ಅಂತ ಕರಿತೀವಿ. ಅಂದರೆ ಈ ದಮ್ಮ ಅನ್ನೋ ಪದಕ್ಕೆ ಭಾಳ ಅರ್ಥಗಳಿವೆ. ಇದು ನೇರವಾಗಿ ಹೇಳೋದಾದ್ರೆ, ಭಾಳ ಸರಳವಾಗಿ ಹೇಳೋದಾದ್ರೆ, ನಮ್ಮನ್ನು ದುಃಖದಿಂದ, ಸಮಸ್ಯೆ, ಸಂಕಷ್ಟಗಳಿಂದ ಪಾರು ಮಾಡುವ ಮಾರ್ಗವನ್ನು ದಮ್ಮ ಅಂತ ಕರಿತೀವಿ. ಇದು ಸಂಬಂಧಪಟ್ಟ ಹಾಗೆ ಸರ್. 2500 ವರ್ಷ ಆಗಿದೆ ಬುದ್ಧರು ಬಂದು, ಆದರೂ ಈಗಲೂ ನಾವು ಆಲೋಚನೆ ಮಾಡದೆ ದುಃಖಕ್ಕೆ ಈಡಾಗಿದ್ದೀವಿ. ಹಿಂದೆ ಅವರಿಗೆ ಯಾವ ಕಾರಣದಿಂದ ಅವರು ಈ ಮಾರ್ಗಕ್ಕೆ ಬಂದರು ಅನ್ನುವಂಥದ್ದು, ಏನನ್ನು ಕಂಡುಕೊಂಡ್ರು ಅಂತ 4 ಪ್ರಶ್ನೆಗಳಿದ್ದಾವೆ ಸರ್. ನನಗೂ ಕಾಡ್ತಾ ಇದೆ. ನೀವು ಹಿರಿಯರಿದ್ದೀರಿ, ಈ ಪ್ರಶ್ನೆಗಳಿಗೆ ಬಹುಶಃ ಉತ್ತರ ತಿಳಿದ್ರೆ ನನಗೆ ತಿಳಿಸ್ಕೊಡಿ. ಮೊದಲನೇದು ಸರ್, ನಮ್ಮೆಲ್ಲರಿಗೂ ವಯಸ್ಸಾಗ್ತಾ ಇದೆ ಅಲ್ವಾ? ಆಗ್ತಾ ಇದೆ ಇಲ್ವಾ ಸರ್? ಖಂಡಿತ ಸಮಸ್ಯೆ ಅಲ್ವಾ ಸರ್ ವಯಸ್ಸಾಗೋದು? ಸಮಸ್ಯೆ ಅದು ಒಂದು ರೀತಿಯಲ್ಲಿ ಪ್ರಾಕೃತಿಕವಾಗಿ ಸಹಜವಾದದ್ದೇ, ಆದರೆ ಸಮಸ್ಯೆ ತಾನೆ. ಸಮಸ್ಯೆ ನಮ್ಗೆ ವಯಸ್ಸಾಗೋದನ್ನ ನಿಲ್ಲಿಸುವಂಥ ಶಕ್ತಿ ಇಡೀ ಜಗತ್ತಿನಲ್ಲಿ ಯಾರಿಗಿದೆ? ಯಾವ ಶಕ್ತಿಗಿದೆ ಸರ್? ಇಲ್ಲ. ನನ್ನ ಗುರುಗಳಿಗಿದೆಯಾ? ನಿಮ್ಮ ಗುರುಗಳಿಗಿದೆಯಾ? ಇಡೀ ಜಗತ್ತಿನ ದೇವತೆಗಳಿಗಿದೆಯಾ? ಯೋಚನೆ ಮಾಡಿ ಹೇಳಿ. ನನಗೆ ಮತ್ತೆ ನಿಮ್ಗೆ ವಯಸ್ಸಾಗೋದು ನಿಲ್ಲಿಸುವಂಥ ಶಕ್ತಿ ಯಾರಿಗಿದೆ? ಯಾರಿಗೂ ಇಲ್ಲ. ಒಪ್ಕೊಳ್ತೀರಲ್ಲ ಸರ್ ಈ ಸತಿ? ಎರಡನೇದು, ನಮಗೆ ರೋಗ ಬರುತ್ತೆ ಅಂತ ಇದ್ರೆ ರೋಗ ಬಂದೇ ಬರುತ್ತಲ್ಲ ಸರ್? ಹೌದು. ಯಾವುದೇ ರೋಗವಾಗಿರಲಿ, ಅದು ಕ್ಯಾನ್ಸರ್ ಇರ್ಬೋದು, ಈ ಕರೋನಾ ಬಂದಾಗ ಎಷ್ಟು ಕಷ್ಟಪಟ್ವಿ ನಾವೆಲ್ಲ ಅಲ್ವಾ? ಈ ರೀತಿ ಬರುವಂಥ ರೋಗಗಳನ್ನ ನಿಲ್ಲಿಸುವಂಥ ಶಕ್ತಿ ಯಾರಿಗಿದೆ? ಬಂದಾದ್ಮೇಲೆ ಔಷಧಿ ಕೊಡ್ತಾರೆ ಡಾಕ್ಟರ್ಗೆ. ಅದು ಹೇಳಿಕೊಟ್ಟೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಹೊಸದು ಅಂಕಿಅಂಶಗಳು ಕೊಟ್ಟಿದ್ದಾರೆ. ಪ್ರತಿ ವರ್ಷ 300ಕ್ಕಿಂತ ಹೆಚ್ಚು ರೋಗಗಳು ಬಂದು ಹೋಗ್ತಾ ಇದೆ, ಹೊಸ ರೋಗಗಳು.
ಅದಕ್ಕೆ ಹೆಸರಿಡೋದಕ್ಕೂ ಇವರಿಗೆ ಶಬ್ದಗಳು ಸಿಗ್ತಾಯಿಲ್ಲ, ಅಂಥ ವಿಚಿತ್ರ ರೋಗಗಳು ಬರ್ತಾ ಇದ್ದಾವೆ. ಬರುವಂಥ ರೋಗಗಳನ್ನ ಯಾಕೆ ಯಾರು ನಿಲ್ಸೋಕ್ಕಾಗ್ತಾ ಇಲ್ಲ? ಯಾರು ಇದ್ದಾರಾ ಸರ್? ಯಾರಿಗಾರು ಶಕ್ತಿ ಇದೆಯಾ? ಇಲ್ಲ. ಒಪ್ಕೊಳ್ತಿರಲ್ಲ? ಹೌದು. ಮೂರನೇದು, ನಾವು ಮಾಡಿದ ತಪ್ಪನ್ನು ಅದ್ರ ಪರಿಣಾಮ ನಾನೇ ಅನುಭವಿಸ್ಬೇಕಾ? ನಾನು ಮೆಣಸಿಕಾಯಿ ತಿಂದು ಗಣೇಶ್ ಕಾಸರಗೋಡು ಅವರಿಗೆ ಖಾರ ಆಗಲಿ ಅಂದ್ರೆ ಆಗುತ್ತಾ? ಆಗಲ್ಲ. ನನಗೆ ಖಾರ ಆಗಬೇಕು. ನೀವು ಎಡವಿ ಬಿದ್ದು ನನ್ನ ಕಾಲು ನೋವಾಗಲಿ ಅಂದ್ರೆ ಆಗುತ್ತಾ? ಆಗಲ್ಲ. ನಾನು ಮಾಡಿದ ತಪ್ಪಿನ ಪರಿಣಾಮ ನಾನೇ ಅನುಭವಿಸ್ಬೇಕು. ಇದನ್ನು ತಡೆಯುವಂಥ ಶಕ್ತಿ ಯಾರಿಗೂ ಇಲ್ಲ. ನಾಲ್ಕನೇದು, ಎಲ್ಲರೂ ಭಯಪಡುವಂಥದ್ದು ಜಗತ್ತಿನಲ್ಲಿ. ಎಲ್ಲಿ ಹುಟ್ಟು ಇರುತ್ತೆ ಅಲ್ಲಿ ಸಾವು ಬಂದೇ ಬರುತ್ತೆ. ಎಲ್ಲಿ ಪ್ರಾರಂಭ ಇರುತ್ತೆ ಅದಕ್ಕೆ ಅಂತ್ಯ ಇದ್ದೇ ಇರುತ್ತೆ. ನಮ್ಮ ಸಾವು ಒಂದು ದಿವಸ ಇದು ಬಿಟ್ಟು ಹೋಗ್ತೀವಿ. ಈ ಬಿಟ್ಟು ಹೋಗುವ ಈ ಸಾವಿಗೆ ಯಾರು ಪರಿಹಾರ ಕೊಡ್ತಾರ? ನಮ್ಮ ಸಾವನ್ನು ನಿಲ್ಲಿಸುವಂಥ ಶಕ್ತಿ ಯಾರು? ಹಿಂದೆಯೂ ಇಲ್ಲ, ಮುಂದೆಯೂ ಇರುತ್ತೆ. ಈ 4 ಸಮಸ್ಯೆಗಳಿಗೆ ಕಾರಣ ನಮ್ಮ ಮನಸ್ಸೇ, ನಮ್ಮ ಅಜ್ಞಾನವೇ ಕಾರಣವಾಗಿರುತ್ತೆ. ಹೊರಗಿನ ಯಾವುದೇ ಶಕ್ತಿ ಈ ಸಮಸ್ಯೆಗೆ ಪರಿಹಾರ ಕೊಡೋದಿಲ್ಲ. ಹಾಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ನಾವೇ ಹುಡ್ಕೊಳ್ಬೇಕು. ಆ ಸಮಸ್ಯೆಗಳು ನಮ್ಮ ಮನಸ್ಸಿನಲ್ಲಿದೆ, ಪರಿಹಾರ ಮನಸ್ಸಿನಲ್ಲೇ ಹುಡ್ಕೊಳ್ಬೇಕು. ಮುಂದಿನ ಯೋಚನೆಗಳು ಏನೇನು ಇದೆ ಗುರುಗಳೇ ನಿಮ್ಮದು? ವೈಯಕ್ತಿಕವಾಗಿ ಅಲ್ಲದೆ ಹೋದರು ನಮ್ಮ ಎಲ್ಲ ಸಂಗಡಿಗರು, ಬಿಕ್ಕು ಸಂಘ ಇರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಒಡನಾಡಿಗಳಿರ್ಬೋದು, ಎಲ್ಲರೂ ಸೇರಿ ನಾವು ಹಿಂದೆ ಏನು ಕಳ್ಕೊಂಡಿದ್ವಿ, ಗತವೈಭವ, ಈ ದೇಶದ ಗತವೈಭವ, ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ, ನಳಂದ, ವಿಕ್ರಮಶೀಲ, ಜಗದ್ದಾಲ, ಓದಂತಪುರಿ, ಸೋಮಾಪುರನೋ ಬಹುದೊಡ್ಡ ವಿಶ್ವವಿದ್ಯಾನಿಲಯಗಳು. ಸಿರಿಯಾ ಮತ್ತು ಗ್ರೀಸಿಂದ ಬಂದು ಆ ಕಾಲದಲ್ಲಿ ಓದ್ತಿದ್ರಂತೆ. 10,000 ವಿದ್ಯಾರ್ಥಿಗಳಿದ್ರು, 2,000 ಪ್ರೊಫೆಸರ್ಗಳಿದ್ರು. ಆ ನಳಂದ ವಿಶ್ವವಿದ್ಯಾನಿಲಯ ಒಳಗಡೆ ಬರಬೇಕು ಅಂದರೆ ಇಬ್ಬರು ಗೇಟ್ ಕೀಪರ್ಗಳಿರ್ತಿದಂತೆ, ದ್ವಾರಪಾಲಕರು. ಅವರು ಕೇಳುವ 10 ಪ್ರಶ್ನೆಗಳು ಉತ್ತರ ಕೊಟ್ಟವ್ರಿಗೆ ಮಾತ್ರ ಒಳಗಡೆ ಪ್ರವೇಶ. ಅವರು ಪಂಡಿತರಾಗಿರ್ತಾರೆ. ಆ ದ್ವಾರಪಾಲಕರೇ ಪಂಡಿತರಂತೆ. ಅವ್ರು ಕೇಳೋ 10 ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ರೆ ಒಳಗಡೆ ಪ್ರವೇಶ ಇಲ್ಲ. ಅಂಥ ಒಂದು ಗತವೈಭವವನ್ನು ಮತ್ತೆ ಮರುಸೃಷ್ಟಿ ಮಾಡಬೇಕು ಅಂತೇಳಿ ನಮ್ಮ ಸಂಗಡಿಗರೆಲ್ಲರೂ, ಹೆಚ್ಚಿನ ಜನ ಎಲ್ಲರೂ ಸೇರಿ ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಬೇಕು. ಅಲ್ಲಿ ಹೆಚ್ಚಿನ ಜನರಿಗೆ ಉಚಿತ ಆಹಾರ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಅದ್ರ ಜೊತೆಗೆ ಹೆಣ್ಮಗಳಿಗೆ ತೊಂದರೆ ಆದರೆ ಈ ಹೋಗುವುದು ಎಲ್ಲಿಗೆ? ತವರಿಗೆ. ತವರು ಎನ್ನುವ ಒಂದು ಕಾನ್ಸೆಪ್ಟ್ನಲ್ಲಿ 1,000 ಜನ ಹೆಣ್ಮಕ್ಳು, ಕಷ್ಟದಲ್ಲಿರೋ ಹೆಣ್ಣುಮಕ್ಕಳಿಗೆ ಒಂದು ಮರುಜೀವವನ್ನು ಕೊಡುವಂಥ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಬೇಕು ಅಂತೇಳಿ. ಅದು ಆಶ್ರಮ ಅನ್ನೋದಕ್ಕಿಂತ ಅವ್ರ ತವ್ರ ಥರನೇ ಇರಬೇಕು ಆ ರೀತಿ. ಮತ್ತು ಮಕ್ಕಳನ್ನು ದೂರ ಮಾಡುವಂಥ, ಮಕ್ಕಳನ್ನ ಸಾಕಾಗದೇ ಇರುವಂಥ ಪರಿಸ್ಥಿತಿ ಈಗ ಬಂದಿದೆ. ಅಂಥ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ, ಅವ್ರನ್ನ ಚಿಕ್ಕದಿಂದನೂ ಮದುವೆ ಆಗುವವರೆಗೂ ನಾವು ನೋಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ. ತೊಟ್ಟಿಲ್ಲು ಅಂತೇಳಿ ಅದಕ್ಕೆ ಒಂದು ಪ್ರಾಜೆಕ್ಟ್ ಹೆಸರು ಕೊಟ್ಟಿದ್ವಿ. ಮೂರನೇದು, ಭಾಳ ಮುಖ್ಯವಾಗಿ ಹಿರಿಯರಿಗೆ, ಮಕ್ಕಳು ಸದೃಢದಾದರೂ ತಂದೆ ತಾಯಿಗಳನ್ನ ನೋಡ್ಕೊಳ್ಳದೇ ಇರೋಂಥ ಪರಿಸ್ಥಿತಿಗೆ ಬಂದಿದೆ. ಬುದ್ಧರದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅನುಕೂಲಸ್ಥನಾಗಿದ್ದು ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಲ್ಲ ಅಂದರೆ ಅವರೇ ಅಸ್ಪೃಶ್ಯರು ಅಂತ ಹೇಳ್ತಾರೆ. ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಿ ಅಂದರೆ ನಾವೇ ಅಸ್ಪೃಶ್ಯರು. ಈಗ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಹಾಗಾಗಿ ನಮ್ಮ ಮನೆ ಅನ್ನುವಂಥ ಒಂದು ಪ್ರಾಜೆಕ್ಟ್, ನಮ್ಮ ಮನೆ ಹಿರಿಯರಿಗೆ, ಅದು 1000 ಜನ ಬಂದು ಉಳ್ಕೊಳ್ಳೋ. ಯಾಕೆಂದ್ರೆ ನಮ್ಮಲ್ಲಿ ತುಂಬ ದೊಡ್ಡ ಜಾಗ ಇದೆ. ಎಲ್ಲರ ಸಹಕಾರವನ್ನು ಪಡೆದು 1,000 ಹಿರಿಯರಿಗೆ ಮನೆಯ ವಾತಾವರಣ ಇರುವಂಥದ್ದೇ ಒಂದು ದೊಡ್ಡ, ಏನು ಹೇಳ್ತೀರಿ ಅದಕ್ಕೆ, ಮನೆ, ನಮ್ಮ ಮನೆ ಅಂತ. ಅವ್ರು ಹೊರಗಡೆಯಿಂದ ಬಂದರೆ ಯಾರು ಕೇಳಿದ್ರೆ ನೀವು ಎಲ್ಲಿಂದ ಬಂದಿದ್ದೀರಿ ಅಂದರೆ ನಮ್ಮ ಮನೆಯಿಂದ ಬಂದಿದ್ದೀವಿ. ವಾಪಸ್ ಹೋಗುವಾಗ ಎಲ್ಲಿ ಹೋಗ್ತಾ ಇದ್ದೀರ ಅಂದ್ರೆ ನಮ್ಮ ಮನೆಗೆ. ಯಾಕೆಂದರೆ ನಾವು ಈಗಾಗಲೇ 4 ಆಶ್ರಮಗಳನ್ನ ನಡೆಸ್ತಾ ಇದ್ದೀವಿ. ಅದರಲ್ಲಿ ತುಂಬ ನೋವಾಗತ್ತೆ. ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂಥ ಯೋಗ್ಯತೆ, ಶಕ್ತಿ ಇದ್ದರೂ ಕೂಡ ಮಕ್ಕಳುಗಳು ತಂದೆ ತಾಯಿಗಳನ್ನ ನಮ್ಮಲ್ಲಿ ಆಶ್ರಮದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಆಗಬಾರ್ದು. ನಿಜವಾಗ್ಲೂ ಹಿರಿಯರಿಗೆ ಯಾರೂ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂದಾಗ ಅವನ್ನ ಇದು ಮಾಡಬೇಕು. ಮತ್ತು ಜೊತೆಗೆ ನಮಗೆ ಭಾಳ ಪ್ರೇರಣೆ ಯಾರು ಅಂತಂದರೆ, ಅಮ್ರಪಾಲಿ ಹೆಸರು ಕೇಳಿದಿರಿ, ಎಲ್ಲರಿಗೂ ಗೊತ್ತು ಅಮ್ರಪಾಲಿ. ಆ ಹೆಣ್ಮಗಳು ಹುಟ್ಟಿದ್ದೇ ಒಂದು ಇದರಲ್ಲಿ. ಅಮ್ರಪಾಲಿ ಅಂದರೆ ಮಾವಿನ ಮರದ ಕೆಳಗಡೆ ಹುಟ್ಟಿದ್ರೆ ಅದಕ್ಕೆ ಅಮ್ರಪಾಲಿ ಅಂತ ಹೆಸರು ಬಂತು. ಸಾಕಿದ್ದೇ ಯಾರು? ಆ ಹೆಣ್ಮಗಳು ನಗರವಧು ಆಗಿದ್ದು. ಆ ಹೆಣ್ಮಗಳು ಬುದ್ಧರ ಉಪದೇಶವನ್ನು ಕೇಳಿ ಪರಿವರ್ತನೆ ಆಗಿ ಭಿಕ್ಕುಣಿಯಾಗಿ, ಸನ್ಯಾಸಿನಿಯಾಗಿ ಜ್ಞಾನೋದಯ ಪಡೆದ್ರು. ಅವರ ಕುಟೀರ ಈಗಲೂ ಕೂಡ ವೈಶಾಲಿ ಮಹಾವನದಲ್ಲಿದೆ ಅವ್ರದ್ದು ಕುಟೀರ. ಅಲ್ಲೆಲ್ಲ ನೋಡಿ ಒಂದು ನಮ್ಮ ಸ್ಫೂರ್ತಿ ಏನಂತಂದರೆ, ಅನ್ಫಾರ್ಚುನೇಟ್ ವುಮೆನ್, ಹೆಣ್ಮಕ್ಳು ಯಾವುದೋ ಒಂದು ಇದರಲ್ಲಿ
ಬಡತನನೋ ಅಥವಾ ಮೋಸದಿಂದಲೋ ಕೆಟ್ಟ ಹಾದಿಗೆ ಬಂದುಬಿಟ್ಟಿರ್ತಾರೆ. ಆ ಹೆಣ್ಣು ಮಕ್ಕಳನ್ನು ಪರಿವರ್ತನೆ ಮಾಡಿ ಈ ಸಮಾಜ ಅವ್ರನ್ನ ತುಂಬ ಕೆಟ್ಟದಾಗಿ ನೋಡುತ್ತೆ. ಆ ಕೆಟ್ಟದಾಗಿ ನೋಡೋದಕ್ಕೆ ಅಂತ ಇದಕ್ಕೆ ಒಳಗಾಗಿರುವಂಥ ಹೆಣ್ಣು ಮಕ್ಕಳನ್ನು ನಾವು ಪರಿವರ್ತನೆ ಮಾಡಿ ಅವರು ಈ ಸಮಾಜವನ್ನು ಪರಿವರ್ತನೆ ಮಾಡುವ ಮಟ್ಟಕ್ಕೆ ಬೆಳೆಸುವುದು ಒಂದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಕೆಟ್ಟ ಹಾದಿಯನ್ನು ತುಳಿದಿರುವಂಥ ಹೆಣ್ಣು ಮಕ್ಕಳನ್ನ ಅವ್ರನ್ನ ಎಲ್ಲರನ್ನೂ ತಾಯಿ ಥರ ನೋಡ್ತಾ ಇರೋದು ನಾನು ಬೇರೆ ಪದ ಉಪಯೋಗಿಸೋಕ್ಕಾಗಲ್ಲ. ಅದಷ್ಟೇ ನಾನು ಹೆಚ್ಚು ಹೇಳೋದಕ್ಕಾಗೋದು ಅದಷ್ಟೇ. ಕೆಟ್ಟ ಹಾದಿಯಲ್ಲಿರುವ ಹೆಣ್ಣು ಮಕ್ಕಳನ್ನು ಮತ್ತೆ ಸರಿಯಾದಿಗೆ ತಂದು ಅವರ ಜೀವನ ಉತ್ತಮವಾಗಿರಬೇಕು, ಈ ಸಮಾಜವನ್ನು ತಿದ್ದುವಂಥದ್ದಾಗಬೇಕು. ಅದಕ್ಕೆ ಅಮ್ರಪಾಲಿ ಅಂತೇಳಿ ಆ ಪ್ರಾಜೆಕ್ಟ್ ಹೆಸರು. ಆ ಹೆಣ್ಣು ಮಕ್ಕಳನ್ನ ಆ ಥರ ನಾವು ಪ್ರೊಜೆಕ್ಟ್ ಮಾಡೋದು ಬೇಡ, ಆದರೆ ಅವ್ರಿಗೆ ನಾವು ಕಾಯಕಲ್ಪ ಅಂತ ಹೇಳ್ತೀವಲ್ಲ, ಅವ್ರ ಜೀವನ ಸುಧಾರಣೆ ಆಗಬೇಕು. ಈ ಥರ ಈಗಾಗಲೇ ಅಂತ ಹೆಣ್ಮಕ್ಳಿಗೆ ನಾವು ಸುಮಾರು ಮದುವೆಗಳನ್ನೆಲ್ಲ ಮಾಡಿಸಿದ್ದೀವಿ, ಪರಿವರ್ತನೆ ಮಾಡಿದ್ವಿ. ಆದರೆ ಈಗ ನಮ್ಮ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಅದಕ್ಕೆ ಒಂದು ಸಪ್ರೇಟ್ ಒಂದು 5 ಎಕರೆ ಅದಕ್ಕೆ ಸಪ್ರೇಟ್ ಡೆಡಿಕೇಟ್ ಮಾಡ್ತೀವಿ ಈ ಪ್ರಾಜೆಕ್ಟ್. ಯಾಕೆಂದರೆ ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿ ಬೇರೆ ಇದೆ ಸಮಾಜ. ಅದೇ ಬುದ್ಧರು ಹೇಳ್ತಾರೆ, ಅವರ ಶಿಷ್ಯ ಆನಂದರು ಸಾಮಾನ್ಯ ಹೆಚ್ಚು ಒಡನಾಟ ಇರುತ್ತೆ ಜನಗಳ ಜೊತೆ. ಹೆಣ್ಮಕ್ಳ ಜೊತೆ ಮಾತಾಡುವ ಸಂದರ್ಭ ಬಂದಾಗ ಬುದ್ಧರ ಹತ್ರ ಬಂದು ಕೇಳ್ತಾರೆ, ಭಗವಾನರೇ ನಾನು ಹೆಣ್ಣು ಮಕ್ಕಳ ಜೊತೆ ಮಾತಾಡುವಾಗ ಹೆಂಗೆ ಮಾತಾಡಬೇಕು? ಬುದ್ಧರು ಹೇಳ್ತಾರೆ, ತಲೆ ತಗ್ಗಿಸಿ ಮಾತನಾಡು. ನಾನು ತಲೆ ತಗ್ಗಿಸಿ ಮಾತನಾಡುವ ಸಂದರ್ಭ ಇಲ್ಲ, ನೇರವಾಗಿ ಮುಖ ನೋಡಿ ಮಾತನಾಡಬೇಕು. ಆಗೇನು ಮಾಡಬೇಕು? ಬುದ್ಧರು ಹೇಳ್ತಾರೆ, ನೀನು ಬಿಕ್ಕುಗಳೆಲ್ಲ ಸನ್ಯಾಸಿಗಳೆಲ್ಲರೂ ಒಂದು ಹೆಣ್ಣು ಮಗಳ ಮುಖವನ್ನು ನೋಡಿ ನೀವು ಮಾತಾಡ್ತಾರೆ, ಅವರನ್ನು ತಾಯಿ ಎಂದು ಭಾವಿಸಿ ತಾಯಿಯ ಗೌರವವನ್ನು ಕೊಟ್ಟು ತಾಯಿ ಜೊತೆ ಹೇಗೆ ಮಾತಾಡ್ತೀರ ಆ ರೀತಿ ನೀವು ಮಾತಾಡಬೇಕು. ಹಾಗಾಗಿ ಈ ಅನ್ಫಾರ್ಚುನೇಟ್ ವುಮೆನ್, ಕೆಟ್ಟ ಹಾದಿಗೆ ಇಳಿದಂಥ ಹೆಣ್ಮಕ್ಳೂ ನಮ್ಮ ತಾಯಂದಿರು ಅಂತೇಳಿ ನಾವು ಅವ್ರನ್ನ ಸ್ವೀಕಾರ ಮಾಡಿ ಅವ್ರನ್ನ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇದ್ರ ಜೊತೆಗೆ 888 ಅಡಿ ಬುದ್ಧರ ಮೂರ್ತಿಯನ್ನು ಕಟ್ಟಿ ಒಂದು ಬಾರಿ 10,000 ಜನ ಕುಳಿತು ಧ್ಯಾನ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ನಳಂದದಲ್ಲಿ ಮಾಡ್ತಾಯಿದ್ವಿ. 888 ಅಡಿ ಅಂದರೆ ವಿಶ್ವದಲ್ಲಿ ಅತ್ಯಂತ ಎತ್ತರವಾದದ್ದು. ಅದೇನಂತಂದರೆ ಅಂದರೆ ನಿಂತ್ಕೊಂಡಿರೋದು, ಸ್ಟ್ಯಾಂಡಿಂಗ್ ಬುದ್ಧ, ಸಿಟ್ಟಿಂಗ್ ಆಗಲ್ಲ, ತುಂಬ ಮ್ಯಾಸಿವ್ ಆಗುತ್ತೆ ಸ್ಟ್ಯಾಂಡಿಂಗ್. ಮನುಷ್ಯನಿಗೆ ಜ್ಞಾನೋದಯ ಆಗಬೇಕು ಅಂದ್ರೆ 37 ಅಂಶಗಳು ಬೇಕು. ಗೋಧಿ ಪಕ್ಕಿಯ ದಮ್ಮ, ಮತ್ತು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗುವಂಥದ್ದು ಪಚ್ಚಯಗಳು 24. 37ನ್ನು 24ರಿಂದ ಗುಣಿಸಿದ್ರೆ 888 ಅಡಿ ಬರ. ಅಷ್ಟಾಂಗ ಮಾರ್ಗಗಳು, ಹರಿಯ ಅಷ್ಟಾಂಗಿಕ ಮಂಗ ಅಂತ ಕರಿ 8 ಅಂತ. ಈ ಕೆಲಸಗಳು ನಡೀತಾ ಇದೆಯಾ? ಈಗ ಈ ವರ್ಷ ಕೊನೆಯಲ್ಲಿ ಶಂಕುಸ್ಥಾಪನೆ ಪ್ರಾರಂಭ ಆಗುತ್ತೆ. ಜಾಗ ತಯಾರಿದೆ, ಸಹಾಯ ಮಾಡೋದಕ್ಕೆ ಹೆಚ್ಚು ಜನ ಈಗ ಮುಂದೆ ಬಂದಿದ್ದಾರೆ. ತುಂಬ ದೊಡ್ಡ ಪ್ರಾಜೆಕ್ಟು, ಕನಿಷ್ಠ ಪಕ್ಷ 10 ವರ್ಷಗಳು ಬೇಕು. ಭಾಳ ಸ್ಟ್ಯಾಚ್ಯೂಗೆ 10 ವರ್ಷ ಮಿನಿಮಮ್. ಅಲ್ಲ, ಏರಿಯಾ ಯಾವುದು ಈಗ ಜಾಗ? ಚಾಮರಾಜನಗರದಲ್ಲಿ ಸರ್ಕಾರದಿಂದ ನಾವು ಪಡೆದುಕೊಂಡಂತ, ನಾವು ಅದನ್ನು ಖರೀದಿ ಮಾಡಿದ್ದೀವಿ. 25 ಎಕರೆ ಜಮೀನಿದೆ, ಮತ್ತು ಸುತ್ತಮುತ್ತ ಇನ್ನೂ ಹೆಚ್ಚಿನ ಜಾಗಗಳನ್ನ ಕೊಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆ, ಅದ್ರ ಹಿಂಭಾಗ ಬೆಟ್ಟಗುಡ್ಡ 5 ಬೆಟ್ಟಗಳ ನಡುವೆ ಈ ಜಾಗ ಇದೆ. ಅಲ್ಲಿ ಈ ವಿಗ್ರಹವನ್ನು ಮಾಡಬೇಕು ಅಂತ ಮಾಡಿದ್ವಿ. ಈಗಾಗಲೇ ಥೈಲ್ಯಾಂಡ್ನವರು, ಶ್ರೀಲಂಕಾದವರು, ಬೇರೆ ಬೇರೆ ರಾಷ್ಟ್ರದವರೆಲ್ಲ ಇದಕ್ಕೆ ಕೈ ಜೋಡಿಸಿದ್ದಾರೆ. ಮುಂದೆ ಶಂಕುಸ್ಥಾಪನೆ ಮಾಡುವಾಗ ಎಲ್ಲರನ್ನು ಒಳಗೊಂಡಂತೆ, ಈಗ ನಮ್ಮಲ್ಲೇನು ಅಂತಂದರೆ ನಮಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಮಿತಿ ಇಲ್ಲ, ರಾಜ್ಯ ಗಡಿಗಳಿಲ್ಲ, ದೇಶದ ಗಡಿಗಳಿಲ್ಲ, ಗ್ರಹವಾಗಲಿ ಅಥವಾ ಸೌರಮಂಡಲ ಅಂಥೇಳಿ ನಮ್ಗೆ ಯಾವುದೇ ಇತಿಮಿತಿಗಳಿಲ್ಲ. ಯಾರೆಲ್ಲ ಒಳ್ಳೆ ಮನಸ್ಸಿಂದ ಬರ್ತಾರೆ ಅವರೆಲ್ಲರನ್ನೂ ಒಳಗಡೆ ತಗೊಂಡು ಈ ಪ್ರಾಜೆಕ್ಟ್ನ ಮಾಡ್ತಾಯಿದ್ವಿ. ಇದಕ್ಕೆ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು, ಸಿಖ್ಖರು, ಬೌದ್ಧರು ಎಲ್ಲರೂ ಕೈ ಜೋಡಿಸಿದ್ದಾರೆ. ಬುದ್ಧರನ್ನು ಯಾರು ಪ್ರೀತಿ ಮಾಡಲ್ಲ ಸರ್, ಯಾರು ಒಪ್ಕೊಳ್ಳಲ್ಲ ಹೇಳಿ, ಎಲ್ಲರೂ ಒಪ್ಕೊಳ್ಳಿ. ಹಾಗಾಗಿ ಇದೊಂದು ದೊಡ್ಡ ಮಟ್ಟದ ಕಾರ್ಯವನ್ನು ಮಾಡ್ತಾಯಿದ್ವಿ. ಅದ್ರ ಮೂಲಕ ಸಾವಿರಾರು ಜನರಿಗೆ ವಿದ್ಯಾಭ್ಯಾಸ, ಸಾವಿರಾರು ಮಕ್ಕಳ ವಿದ್ಯಾಭ್ಯಾಸ, ಸಾವಿರಾರು ಜನಗಳಿಗೆ ನಳಂದ ವಿಶ್ವವಿದ್ಯಾಲಯದಲ್ಲಿ ನಮಗೇನಂತಂದರೆ ಆಹಾರ, ಶಿಕ್ಷಣ ಮತ್ತು ಆರೋಗ್ಯ ಯಾವಾಗಲೂ ಉಚಿತವಾಗಿರಬೇಕು. ಹಿಂದೆ ಇದ್ದಂಥದ್ದೇ ಇವಾಗ ಬದಲಾವಣೆ ಆಗಿರೋದು. ಹಿಂದೆ ಎಲ್ಲ ಧರ್ಮಛತ್ರಗಳಿರ್ತಿತ್ತು, ಬಂದವ್ರಿಗೆ ಎಲ್ಲರೂ ಊಟ ಕೊಡ್ತಾಯಿದ್ರು, ಅನ್ನದಾನ ನಡೀತಿತ್ತು. ಆ ರೀತಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಮತ್ತು ಅಲ್ಲಿ ಚಾಮರಾಜನಗರದಲ್ಲಿ ಹೆಚ್ಚು ಹಿಂದುಳಿದ ಜಿಲ್ಲೆ ಅಂತ ಕರೀತಾರೆ, ಮತ್ತು ಹೆಚ್ಚು ಟ್ರೈಬಲ್ ಪೀಪಲ್ ಹೆಚ್ಚು ಅಲ್ಲಿ ಹಾಡಿಗಳಿದೆ, ತುಂಬ ಹಿಂದುಳಿದ ವರ್ಗಕ್ಕೆ ಸೇರಿದವರಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಅವರಿಗೆ ಅವರ ಜೀವನ ಉತ್ತಮ ಆಗಲಿ ಅಂಥೇಳಿ ಈ ಪ್ರಾಜೆಕ್ಟ್ನ ಅಲ್ಲೇ ಮಾಡ್ತಾಯಿದ್ವಿ. ಅಲ್ಲಿ ಎಲ್ಲ
ಎಲ್ಲ ಪಕ್ಷದ ರಾಜಕಾರಣಿಗಳು ನಮ್ಮ ಜೊತೆ ಇದ್ದಾರೆ. ನಮಗೇನು ಪಕ್ಷ ಭೇದ ಇಲ್ಲ, ಪಕ್ಷಾತೀತ ನಾವು, ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತ. ಹಾಗಾಗಿ ಎಲ್ಲರೂ ಸಹಕಾರ ಇದೆ. ನೀವೆಲ್ಲರೂ ಕೈ ಜೋಡಿಸ್ರೆ ಇದೊಂದು ಭೂಲೋಕದ ಸ್ವರ್ಗವನ್ನು ಮಾಡ್ಬೋದು. ನಮ್ಮ ಕುವೆಂಪು ಅವ್ರು ಹೇಳಿದಾರಲ್ಲ, ಹೌದು, ವಿಶ್ವಮಾನವರಾಗಿ. ಅದು ತೋಟ ಅಂತ ಯಾವ್ದು ಹೇಳ್ತಾರೆ, ಶಾಂತಿ ತೋಟ, ಶಾಂತಿಯ ತೋಟ. ಆ ರೀತಿಯ ಎಲ್ಲರನ್ನೂ ಒಳಗೊಂಡಂತೆ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟಬೇಕು ಅಂತ ಹೊರಟಿದ್ವಿ. ಎಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ಇನ್ನೊಂದು 10-15 ವರ್ಷದಲ್ಲಿ ಆ ಬದಲಾವಣೆ ಪ್ರಾರಂಭ ಆಗುತ್ತೆ. 888 ಅಡಿ ಬುದ್ಧರ ಮೂರ್ತಿ ಬರ್ತಾ ಇದೆ ಅಂದರೆ ಜಗತ್ತಿನ ಎಲ್ಲ ದೇಶದ ಗಮನ ಎಲ್ಲರ ಗಮನ ಅಲ್ಲಿಗೆ ಬರುತ್ತೆ. ಭಾರತದ ಕಡೆ ಎಲ್ಲರೂ ನೋಡ್ತಾರೆ. ಹಾಗೆ ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಪ್ರಾರಂಭವಾದಂಥ ಧರ್ಮಗಳ ಮೂಲ ಕೃತಿಗಳಿದ್ದಾವೆ, ಸ್ಕ್ರಿಪ್ಚರ್ಸ್. ಅದು ಶ್ರೀಲಂಕಾದಲ್ಲಿ ಒಂದಷ್ಟಿದೆ, ಇಂಗ್ಲೆಂಡಿನ ಬ್ರಿಟಿಷ್ ಲೈಬ್ರರಿಲಿದೆ, ಅಮೆರಿಕದಲ್ಲಿದ್ದಾವೆ. ಇವೆಲ್ಲವನ್ನು ನಾವು ಶೇಖರಣೆ ಮಾಡಿ ನಳಂದದಲ್ಲಿ ಕೋಟಿ ಅಂತ ಕರೀತಾರೆ ನೋಡಿ, ಖಜಾನೆ, ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಈ ದೇಶದ ಎಲ್ಲ ಧರ್ಮಗಳ ಮೂಲ ಕೃತಿಗಳನ್ನು ನಾವು ಶೇಖರಣೆ ಮಾಡಿ ಅದನ್ನು ಒಂದು ಕಡೆ ಶೇಖರಣೆ ಮಾಡಿದ ನಂತರ ಮುಂದಿನ ಪೀಳಿಗೆಗೆ ಅದನ್ನು ನಾವು ಕೊಡಬೇಕು. ಆ ಉದ್ದೇಶದಿಂದ ಧಮ್ಮಸಾಗರ ಅನ್ನೋ ಒಂದು ದೊಡ್ಡ ಗ್ರಂಥಾಲಯ ಮಾಡ್ತಾ ಇದ್ವಿ. 9 ಮಾಡಿ ಗ್ರಂಥಾಲಯ, ಒಳಗೆ 5 ಮಾಡಿ ಒಳಗಡೆ ಹೋಗುತ್ತೆ, ಮೇಲ್ಗಡೆ 9 ಮಾಡಿ ಬರುತ್ತೆ. ಹಾಗಾಗಿ ಅದನ್ನು ಮಾಡೋದಕ್ಕೆ ಹೊರಟಿದ್ವಿ. ಭಾಳ ದೊಡ್ಡ ಕನಸುಗಳು ನನಸಾಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪ್ರಯತ್ನ ಮಾಡ್ತಾ ಹೋಗೋಣ, ಆಗುತ್ತೆ. ನಾನಲ್ದೇವರು ಮುಂದೆ ಬರುವ ಪೀಳಿಗೆಯವರು ಮಾಡ್ತಾರೆ. ಇಲ್ಲ, ನೀವಿರೋ ಈ ಸ್ಥಿತಿಯಲ್ಲಿ ನಾನು ನೋಡ್ತಾ ಇದ್ರೆ ಇದನ್ನು ನೀವು ಮಾಡಿಯೇ ಮಾಡ್ತೀರಿ. ನಿಮ್ಮ ಹಾರೈಕೆ. ಆಮೇಲೆ ಇದು ಅಸ್ಥಿ ಬುದ್ಧನ ಅಸ್ಥಿ ಇದೆಯಾ? ಇದೆ. ಕ್ರಿಸ್ತಪೂರ್ವ 252 ಆಸ್ಪಾಸಲ್ಲಿ ಭಗವಾನ್ ಬುದ್ಧರ ಅಸ್ಥಿಯನ್ನು 10 ಸ್ತೂಪ ಕಟ್ಟಿರ್ತಾರೆ, ಸಮಾಧಿ ಸ್ತೂಪ ಕಟ್ಟಿರ್ತಾರೆ. ಅದರಲ್ಲಿ 9 ಭಾಗ ಮಾಡಿ ಸಾಮ್ರಾಟ್ ಅಶೋಕರು ಅಸ್ಥಿಯನ್ನು ತೆಗೆದು 84,000 ಭಾಗ ಮಾಡ್ತಾರೆ. ಆ ಅಸ್ಥಿ ಬೆಳೀತಾ ಇರುತ್ತೆ, ಅದು ಕ್ರಿಸ್ಟಲ್ ಆಗಿ ಬೆಳೀತಾನೆ ಇರುತ್ತೆ. ಅದನ್ನು ಭಾಗ ಮಾಡಿ ಒಂದಷ್ಟನ್ನು ಅವರ ಮಗಳಾದ ಅರಹತ್ ಸಂಘಮಿತ್ರ ತೇರಿ ಅವ್ರಿಗೆ ಕೊಟ್ಟಿರ್ತಾರೆ. ಅವರು ಶ್ರೀಲಂಕಾದಲ್ಲಿ ಹೋಗಿ ಇಟ್ಟಿರ್ತಾರೆ. ಅದರಲ್ಲಿ ಒಂದಷ್ಟನ್ನು ಅಲ್ಲಿ ದೇಶದವರು ಬಹಳ ದೊಡ್ಡ ಸ್ತೂಪಗಳನ್ನ ಕಟ್ಟಿದ್ದಾರೆ. ಕೆಲವೊಂದಷ್ಟು ರಾಜಮನೆತನದಲ್ಲಿ ಇತ್ತು. ನಾನು 3 ಬಾರಿ ಹೋದಾಗ ಅಲ್ಲಿ ಶ್ರೀಲಂಕಾಗೆ ಹೋದಾಗ ಕೊಟ್ಟಿರಲಿಲ್ಲ. ನಂತರ 4ನೇ ಬಾರಿ ಹೋದಾಗ ಈಗ ಇಲ್ಲ, ಪಾಪ ಅವರು ಹಿರಿಯರು ಕಾಲ್ವಾದರು. ಅಹಂಗಮ ಮೈತ್ರೇಯ ತೇರ ಅಂತೇಳಿ ನಾನು ಕಣ್ಣಾರೆ ನೋಡಿರೋದು. ಅವರು ಕೊಲಂಬೋನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ದೂರದಲ್ಲಿರೋ ನಿಂತಿರೋ ಹಸು ಬಂದು ಅವ್ರ ಕಾಲು ನಮಸ್ಕಾರ ಮಾಡ್ತಿದ್ದೆ. ನಾನು ಅದು ಟ್ರೈನ್ ಮಾಡಿದಾರೇನೋ ಅಂತ ಅನ್ಕೊಂಡ್ರೆ ಇಲ್ಲ, ಗೊತ್ತೇ ಇಲ್ಲದ ಹಸು ಇವ್ರು ನೋಡಿ, ಅಂದರೆ ಅಷ್ಟು ಮೈತ್ರಿ ಇತ್ತು. ಅವ್ರನ್ನ ಕರ್ಕೊಂಡೋಗಿ ಕೊಲಂಬೋದಲ್ಲಿ ಹಾಸ್ಪಿಟ್ಲ್ನಲ್ಲಿ 1 ಬಾಟ್ಲು ರಕ್ತದಾನ ಮಾಡಿದೆ. ರಕ್ತದಾನ ಮಾಡಿ ಹೇಳಿದೆ, ಬುದ್ಧರು ಬಂದಿದ್ದು ಭಾರತದಿಂದ, ನಾನು ಮಕ್ಕಳಂದ ಒಂದು ಮಗುವಂತೆ ನಾನು ಕೇಳ್ತಾ ಇದ್ದೀನಿ, ಆಟ ಹಿಡಿತಾ ಇದ್ದೀನಿ. ನೀವು ನನಗೆ ಭಗವಾನ್ ಬುದ್ಧರ ಅಸ್ಥಿಯನ್ನು ನನ್ನ ಕೈಲಿ ಕೊಟ್ಟು ಭಾರತಕ್ಕೆ ಕಳಿಸ್ಲಿಲ್ಲ ಅಂದರೆ ಪ್ರತಿದಿನ ನಾನು ಈ ರೀತಿ ರಕ್ತದಾನ ಮಾಡ್ತೀನಿ. ಆಗ ನನ್ನ ಗಾಂಭೀರ್ಯತೆ ಅವ್ರಿಗೆ ಅರ್ಥ ಆಗಿ ಅಲ್ಲಿ ಬಿಕ್ಕುಗಳು ದೊಡ್ಡವರು ಇದ್ದಾರೆ, ಅವನ್ನೆಲ್ಲ ಕೂರಿಸಿ ಚರ್ಚೆ ಮಾಡಿ ಸಭೆ ಮಾಡಿ, ಸೋಮಾವತಿ ಅನ್ನೋ ಒಂದು ನಗರ ಇದೆ, ಅಲ್ಲಿ ರಾಜಮನೆತನದವರು ಇದ್ದಾರೆ, ಅವರಲ್ಲಿ ಅಸ್ಥಿ ಇದೆ. ಅದರಲ್ಲಿ ಒಂದು ಅಸ್ಥಿಯನ್ನು ನನಗೆ ತಲೆ ಮೇಲಿಟ್ಟು ಅದೇ ಪೂಜೆ ಮಾಡಿ ಕೊಲಂಬೋಯಿಂದ ನಮಗೆ ಬೆಂಗಳೂರಿಗೆ ಕಳಿಸಿದ್ದಾರೆ. ಅದೀಗ ನಮ್ಮಲ್ಲಿದೆ, ಸಣ್ಣದಾದ ಭಗವಾನ್ ಬುದ್ಧರ ಒಂದು ಮೂಳೆ ಭಾಗ ಇದೆ. ಅದನ್ನು ಏನಂದರೆ ಅದು ಮೂಢನಂಬಿಕೆ ಅಲ್ಲ, ಭಗವಾನ್ ಬುದ್ಧರ ಒಂದು ದೇಹದ ಒಂದು ಭಾಗ, ಸಣ್ಣ ಭಾಗ. ಅದು 84,000 ಭಾಗ ಅಂದರೆ ಅದೊಂದು ಸಣ್ಣ ಭಾಗ. ಅದಿರೋದ್ರಿಂದ ನಮಗೆ ಶ್ರದ್ಧೆ ಹೆಚ್ಚಾಗುತ್ತೆ. ಶ್ರದ್ಧೆ ಹೆಚ್ಚಾದರೆ ಜ್ಞಾನೋದಯಕ್ಕೆ ಅದೊಂದು ಭಾಗ. ಮೂಢನಂಬಿಕೆಗಳಿಲ್ಲ, ಅದಿದ್ದರೆ ಒಳ್ಳೆಯದಾಗತ್ತೆ ಅಥವಾ ತಂದರೆ ನಾವು ದೊಡ್ಡವರಾಗ್ತೀವಿ, ಆ ಥರ ಏನಿಲ್ಲ. ನಮ್ಮ ಗುರುಗಳ ಒಂದು ದೇಹದ ಭಾಗ ನಮ್ಮಲ್ಲಿದೆ ಅಂದರೆ ಅದರಲ್ಲಿ ನಮ್ಮ ಮಾನಸಿಕವಾಗಿ ನಮಗೆ ಶ್ರದ್ಧೆ ಹೆಚ್ಚಾಗುತ್ತೆ, ಶ್ರದ್ಧಾ ಅಂತ ಕರಿತೀವಿ. ಆ ಕಾರಣಕ್ಕಾಗಿ ಇದೆ ನಮ್ಮಲ್ಲಿ. ಒಂದೇ ಕಡೆ ಅಲ್ಲ, ಸುಮಾರು ಕಡೆ ಇದೆ, ಅಸ್ಥಿ ಇದೆ, ಭಗವಾನ್ ಬುದ್ಧರ ಮೂಳೆ ಇದೆ, ಪವಿತ್ರ ಅಸ್ಥಿ ಧಾತು. ಒಂದು ಇಂಥ ವಿಚಾರನ ಜನಗಳಿಗೆ ತಿಳಿಸ್ಲಿಕ್ಕೆ ಅಂದರೆ ವಿಶ್ವವ್ಯಾಪಿ ಪ್ರಚಾರಕ್ಕಾಗಿ ಏನೊಂದು ಮ್ಯಾಗ್ಝಿನ್ ಮಾಡುವಂಥ ಒಂದು ಐಡಿಯಾ ಏನಾದರೂ ಇದೆಯಾ? ಅದನ್ನು ಭಾಳ ಬಾರಿ ಚರ್ಚೆ ಮಾಡಿದ್ದೀವಿ. ಬಹುಶಃ ಮಾರ್ಚ್ ಈ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳ ಮೊದಲನೇ ಭಾಗದಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಅದರಲ್ಲಿ ನಳಂದ ಅಥವಾ ಮತ್ತೆ ಯಾವುದು ಸೂಕ್ತವಾದ ಹೆಸರನ್ನ ಕೊಟ್ಟು ಅದನ್ನು ಪ್ರಕಟಣೆ ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ಅದರಲ್ಲಿ ನೀವು ಹಿರಿಯರಿದ್ದೀರಿ, ಈಗಾಗಲೇ ನೀವು ಮ್ಯಾಗ್ಝಿನ್ ಇರ್ಬೋದು ಮತ್ತು ಬರವಣಿಗೆಲೆ ಮುಂಚೂಣಿಯಲ್ಲಿದ್ದೀರಿ. ನೀವು ಕೂಡ ಇದರಲ್ಲಿ ನಿಮ್ಮ ಕೈ ಜೋಡಿಸೋದ್ರ ಮೂಲಕ ನಿಮ್ಮ ಏನು ಅನುಭವ ಇದೆ ಅದನ್ನು ನಮ್ಗೆ ದಾರೆ ಇರೋದ್ರ ಮೂಲಕ ಈ ಒಂದು ಮ್ಯಾಗ್ಝಿನ್, ಅದು ಪ್ರಾರಂಭದಲ್ಲಿ ಕನ್ನಡ ಬರುತ್ತೆ, ಆಮೇಲೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಹಿಂದಿ, ಆಮೇಲೆ ಸಿಂಹಳ, ತಾಯಿ,
ಇಂಗ್ಲೀಷು ಬೇರೆ ಬೇರೆ ಸುಮಾರು 14 ಭಾಷೆಯಲ್ಲಿ ಮಾಡುವ ಸಾಧ್ಯತೆ ಇದೆ. ಬಹುದೊಡ್ಡ ಯೋಜನೆ. ನಿಮ್ಮಂಥವ್ರು ಹಿರಿಯರು ನಮ್ಮ ಜೊತೆ ಇದ್ರೆ ಖಂಡಿತ ಇದು ಬೇಗ ನಾವು ಪ್ರಕಟಣೆ ಮಾಡೋದು. ಇದು ನನ್ನ ಸೌಭಾಗ್ಯ. ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು. ನಾನು ಈ ಸಂದರ್ಶನದಿಂದ ತುಂಬ ಬದಲಾದೆ ಅಂತ ಹೇಳಲಿಕ್ಕೆ ನನ್ನ ಯೋಚನೆ ಮಾಡುವ ದಿಕ್ಕು ಬದಲಾಗಿದೆ. ಅಷ್ಟು ಸಾಕು ನನಗೆ ಈಗ. ಹಾಂ ಸರ್, ನಿಮಗೂ ನಮಗೂ ಒಂದು ದೊಡ್ಡ ವ್ಯತ್ಯಾಸ ಹೇಳಿ ಮುಕ್ತಾಯ ಮಾಡ್ತೀನಿ. ಸರ್, ನೀವು ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದೀರಿ, ನಾನು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಟ್ರೈನಲ್ಲಿ ಬರ್ತಾ ಇದ್ದೀರಿ, ನಾನು ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀನಿ. ಗುರಿ ಯಾರು ಬೇಗ ತಲುಪ್ತಾರೆ? ಏರೋಪ್ಲೇನೇ. ಆದರೆ ಅಪಾಯ ಎಷ್ಟಿದೆ? ಟ್ರೈನಲ್ಲಿ ಹೋಗೋದು ಅಪಾಯನ, ಏರೋಪ್ಲೇನಲ್ಲಿ ಹೋಗೋದು ಅಪಾಯ? ಎರಡು ಅಪಾಯನೇ. ಇಲ್ಲ, ಹೆಚ್ಚು ಅಪಾಯ ಇರೋದು ಯಾವುದು? ಹೆಚ್ಚು ಅಪಾಯ ಆಕಾಶನೇ. ಆಕಾಶ. ಅದಕ್ಕೆ ನಾನು ಬೇಗವಾಗಿ ತಲುಪೋದು, ಅಪಾಯ ಜಾಸ್ತಿ. ನೆಲೆ ಇಲ್ವಲ್ಲ. ಹೇಗೆ ಅಂತಂದರೆ, ನೀವು ಮಾಡೋ ತಪ್ಪನ್ನೇ ನಾನು ಮಾಡಿದ್ರೆ ಎಷ್ಟು ಸಮಸ್ಯೆ ಇರುತ್ತೆ ಅಂದರೆ, ನೀವು ತಪ್ಪು ಮಾಡಿದ್ರೆ ಒಂದು ಟೇಬಲಿಂದ ಕೆಳಗಡೆ ಬಿದ್ದಂಗೆ ಇರುತ್ತೆ. ಏನಾಗುತ್ತೆ ಸರ್ ನಿಮಗೆ? ಟೇಬಲಿಂದ ಬಿದ್ದರೆ ಏನಾಗುತ್ತೆ ಸರ್? ಟೇಬಲ್ ಮೇಲೆ ನಿಂತು ಕೆಳಗಡೆ ಬಿದ್ದರೆ ಏನಾಗುತ್ತೆ ನಿಮಗೆ? ಒಂದು ಸಣ್ಣ ನಾನು ನೀವು ಮಾಡಿರೋ ತಪ್ಪನ್ನೇ ನಾನು ಮಾಡಿದ್ರೆ ಯುಟಿಲಿಟಿ ಬಿಲ್ಡಿಂಗಿಂದ ಮೇಲ್ಗಡೆ ಬಿದ್ದಂಗೆ, ಬದುಕೋ ಸಾಧ್ಯತೆನೇ ಇಲ್ಲ. ಓಕೆ, 100 ಮೀಟರ್ ರನ್ನಿಂಗ್ ರೇಸ್ ಹೋಗ್ತಾ ಇದ್ದೀವಿ, ನಾನು ಹಾಗೆ ಓಡೋಗ್ತಾ ಇದ್ದೀನಿ, ನೀವು ಬೆನ್ನ ಮೇಲೆ 100 kg ಮೂಟೆ ಎತ್ಕೊಂಡ್ ಬರ್ತಾ ಇದ್ದೀನಿ ಅಂದರೆ ಸಂಸಾರದ ಜವಾಬ್ದಾರಿ ನಿಮಗಿದೆ. ಗುರಿ ತಲುಪೋದು ಸಾಧ್ಯತೆ ಇದ್ರೂ ನಿಧಾನವಾಗಿ ತಲುಪ್ತೀರಿ ಅನ್ನೋದು. ನೀವು ಆದಷ್ಟು ಬೇಗ ಜ್ಞಾನೋದಯ ಪಡೆದು ಯಾವ ದುಃಖಗಳಿಗೂ ನೀವು ಒಳಗಾಗದೇ ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಸಾಧು. ಧನ್ಯವಾದಗಳು ಗುರುಗಳೇ. ಧನ್ಯವಾದ.